ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಫುಲ್ಲಿಟ್ಟಿದೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಏಕಾದಶಿಯ ಪರ್ವಕಾಲ ತಿಥಿಗಳಲ್ಲಿ ಇಂತಿಂಥ ತಿಥಿಗಳಿಗೆ ಒಬ್ಬೊಬ್ಬ ದೇವತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಒಂದೊಂದು ತಿಥಿಗಳಿಗೆ ಒಬ್ಬೊಬ್ಬ ದೇವತೆಗಳು ನಾನು ಈ ತಿಥಿ ಅಂತ ಆರಿಸ್ಕೊಂಡ್ರಂತೆ. ಕೊನೆಗೆ ಉಳಿದುದ್ದು ತಿಥಿಗಳು 3: ದಶಮಿ, ಏಕಾದಶಿ, ದ್ವಾದಶಿ. ಯಾರೂ ಆರಿಸ್ಕೊಂಡಿರಲಿಲ್ಲ. ಆರಿಸ್ಕೊಳ್ಳದೆ ಹಾಗೇ ಉಳಿದಂಥ ತಿಥಿಗಳೆಲ್ಲ ನಂದು ಅನ್ನಂತೆ ಭಗವಂತ. ಹಾಗಾಗಿ ಭಗವಂತನ ತಿಥಿ ಅಂತ ಪ್ರಸಿದ್ಧವಾಯಿತು. ಅದೇ ಹರಿದಿನ ಅಂತ. ಹರಿದಿನ ಅಂದರೆ ದೇವರು 3 ದಿನಗಳಲ್ಲಿ ವಿಶೇಷ ಸನ್ನಿಹಿತನಾಗಿರ್ತಾನೆ. ಬೇರೆ ದಿನಗಳಲ್ಲಿಯೂ ಸನ್ನಿಹಿತನಾಗಿರ್ತಾನೆ, ಆದರೆ ಈ 3 ದಿನಗಳಲ್ಲಿ ಮಾತ್ರ ವಿಶೇಷ ಸನ್ನಿಧಾನ. ಅದಕ್ಕೆ ಈ ದಿನತ್ರಯ ವ್ರತ ಅಂತ ಪ್ರಸಿದ್ಧಿ ಬಂತು ಶಾಸ್ತ್ರಗಳಲ್ಲಿ. ಈ ಅಭಿಪ್ರಾಯದಿಂದ ಹರಿವಾಸರ ಹರಿದಿನ ಹರಿಯ ನಾಮಸ್ಮರಣೆಗೆ ಮೀಸಲು ಮಾಡಲಿ ಅಂತ ಶಾಸ್ತ್ರಗಳು ಹೇಳ್ತಾರೆ. ಹರಿನಾಮಸ್ಮರಣೆ, ಹರಿಕಥಾಶ್ರವಣ ಅದೇ ಮನುಷ್ಯನ ಜನ್ಮದ ಸಾರ್ಥಕತೆ. ಮನುಷ್ಯ ಜನ್ಮ ಬಂದದ್ದಕ್ಕೆ ಏನಾದರೂ ಸಾರ್ಥಕ ಆಗಬೇಕು ಅಂತಂದರೆ ಭಗವಂತನ ಕಥಾಶ್ರವಣ ಆಗಿರಬೇಕಂತ. ಉಳಿದೆಲ್ಲ ಮಾಡ್ಬೋದು, ಬೇರೆ ಬೇರೆ ರೀತಿಯಿಂದ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮಾಡ್ಬೋದು. ಆದರೆ ಭಗವಂತನ ಕಥಾಶ್ರವಣ ಮನಸ್ಸಿನಿಂದ ಮಾಡಬೇಕಾದ್ರೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಹರಿನಾಮ ಹೇಳಲಿಕ್ಕೂ ಕೂಡ ನನ್ನ ಕೈಯಲ್ಲಿ ಆಗಲ್ಲ ಅಂತ ಎಷ್ಟು ಜನ ಅಂತಾರೆ. ಅತಿ ಸುಲಭವಾದ ಹರಿನಾಮ, ಹರಿಕಥಾ ಅವುಗಳನ್ನು ಶ್ರವಣ ಮಾಡಿ ಅವನ ಧ್ಯಾನ ಮಾಡಲಿಕ್ಕೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಎಷ್ಟು ಜನ ಅಂತಾರೆ. ಅದನ್ನು ಅನ್ಲಿಕ್ಕೆ, ಕಥಾ ಕೇಳಲಿಕ್ಕೆ ಒಂದು ಯೋಗ ಬೇಕು ಅಂತ ಶಾಸ್ತ್ರಗಳು ಹೇಳ್ತಾರೆ. ಅಷ್ಟು ದುರ್ಲಭ ಅದು. ಅದರಲ್ಲಿಯೂ ಕಲಿಯುಗದಲ್ಲಿ ಯಜ್ಞ, ಯಾಗ, ಹಿಂದೆ ರಾಜ ಮಹಾರಾಜರು ಮಾಡ್ತಾ ಇದ್ದಂತೆ ರಾಜಸೂಯ ಅವುಗಳನ್ನು ಮಾಡಲಿಕ್ಕೆ ಆಗಲ್ಲ. ಹಿಂದೆಲ್ಲ ರಾಜಸೂಯ ಯಾಗ ಮಾಡಿದ ಅಂತ ಕೇಳ್ತೇವೆ, ಧರ್ಮರಾಜ. ಅಶ್ವಮೇಧ ಯಾಗ ಮಾಡಿದ ಅಂತ ಕೇಳ್ತೇವೆ. ಕಲಿಯುಗದಲ್ಲಿ ಅಂಥ ದೊಡ್ಡ ಯಾಗ ಮಾಡಲಿಕ್ಕೆ ಆಗಲ್ಲ. ಆದರೆ ಕಲಿಯುಗದಲ್ಲಿ ಹರಿನಾಮ ಹೇಳಿದ್ರನ್ನೇನೆ
ಆ ಯಾಗದಿಂದ ಸಿಗಬೇಕಾದದ್ದು ಸಿಕ್ಬಿಡ್ತದಂತೆ. ಇದೆಂಥ ಸ್ಟಾಕ್ ಮಾರ್ಕೆಟ್ ಇರಬೇಕು ಯೋಚನೆ ಮಾಡಿರಿ. ಬಹಳ ಅದ್ಭುತವಾದ ವ್ಯವಸ್ಥೆ ಇಟ್ಟಿದ್ದಾರೆ. ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ, ಭಾಗವತದಲ್ಲಿ ಬರುವ ಮಾತು. ಕಲಿಯುಗವನ್ನು ಹೆಚ್ಚು ಜನ ನಿಂದಿಸ್ತಾರೆ, ಆದರೆ ಇಲ್ಲೊಂದು ಗುಣ ಇದೆ ಅಂತದೆ ಭಾಗವತ. ಗುಣ ಇದೆ, ಇದನ್ನು ನಿಂದಿಸಬೇಡ. ಒಂದು ಅದ್ಭುತವಾದ ಗುಣ ಇದೆ. ಅದು ಏನು ಗುಣ? ಆ ಗುಣದ ಪರಿಚಯ ಮಾಡಿಸಿ ಅಂತ ಕೇಳಿದ್ರಂತೆ. ಕೃತತ್ರೇತಾ ದ್ವಾಪರಗಳಲ್ಲಿ ನೂರಾರು ಯಜ್ಞ ಯಾಗಾದಿಗಳಿಂದ ಸಂಪಾದಿಸಬಹುದಾದ ಪುಣ್ಯವನ್ನು, ಫಲವನ್ನು ಕಲಿಯುಗದಲ್ಲಿ ಭಗವಂತನ ಸಂಕೀರ್ತನದಿಂದಲೇ ಪಡಿಬೋದಲ್ಲ. ಇದೇ ದೊಡ್ಡ ಗುಣ ಕಲಿಯುಗಕ್ಕಿದೆ ಅಂತಂದ್ರಂತೆ. ಅದಕ್ಕೊಂದು ಕಾರಣನೂ ಕೊಡ್ತಾರೆ ಹಿರಿಯರು. ಕೃತಯುಗದಲ್ಲಿ ಮನೆಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಧರ್ಮ ಚೆನ್ನಾಗಿ ನೆಲೆಸಿರ್ತದಂತೆ. ಧರ್ಮದ ಪಾದಗಳು 4. ಅದನ್ನು ನಾವು ಅರ್ಥಕೊಳ್ಬೇಕು. ಒಬ್ಬೊಬ್ಬ ವ್ಯಕ್ತಿಯಲ್ಲೂ 4 ಪಾದಗಳಿವೆ ಅಂದರೆ ಧರ್ಮ ಪೂರ್ಣ ಇದೆ ಅಂತ ಅರ್ಥ. ಭಾಗವತ ಹೇಳಿಕೊಡುವಂತಹ ಒಂದು ಅಪೂರ್ವವಾದ ವಿಷಯ ಇದು. ನಮ್ಮನ್ನು ನಾವು ಇತ್ತೀಚೆಗೆ ಒಂದು ರೋಗ ಬಂದು ಹೋಯಿತು, ಅದು ಬಂದಿದೆಯೋ ಇಲ್ವೋ ಅನ್ನಲಿಕ್ಕೆ ಟೆಸ್ಟ್ ಮಾಡಬೇಕಾದ್ರೆ ಒಂದು ಚಿಕ್ಕ ಮಷೀನ್ ಕಂಡುಹಿಡಿದಿದ್ರು. ಅವನದೇ ಆದ ಒಳಗಡೆಯಲ್ಲಿ ಉಸಿರಾಟದ ಸ್ಪೀಡ್ ಎಷ್ಟಿದೆ, ಅವನಿಗೆ ದೇಹದೊಳಗೆ ಏನಾಗ್ತಾ ಇದೆ ಅನ್ನಲಿಕ್ಕೆ ಬೆರಳಿಗೆ ಹಾಕಿದ ಕೂಡಲೇ ಎಲ್ಲ ಕಂಡು ಹಿಡಿದು ಬಿಡ್ತಾ ಇದ್ರು. ಓ, ಕಡಿಮೆ ತೋರಿಸ್ತಾ ಇದೆನಾ, ಬೇಗ ನೀವು ಕ್ವಾರಂಟೈನಿಗೆ ಹೋಗಬೇಕು ಅಂತ. ಜಾಸ್ತಿ ಇರಬೇಕಿತ್ತು, ಕಡಿಮೆ ಆಗಿದೆ, ಯಾಕೋ ನೀವು ಕ್ವಾರಂಟೈನಿಗೆ ಹೋಗಿಬಿಡಿ, ನಿಮಗೇನೋ ಒಳಗಡೆ ಹೆಚ್ಚು ಕಡಿಮೆ ಆಗಿದೆ ಅಂತ. ಹಾಗೆ ನಮ್ಮೊಳಗೆ ಧರ್ಮ ನೆಲೆಸಿದೆನಾ ಇಲ್ವಾ, ಇದನ್ನು ನಾವು ಕಂಡು ಹಿಡ್ಕೊಳ್ಬೇಕಾದ್ರೆ ಧರ್ಮದ ಆ ಪಾದಗಳನ್ನು ಚೆನ್ನಾಗಿ ಅರ್ಥೈಸ್ಕೊಂಡಿರ್ಬೇಕು. 4 ಪಾದದ ಧರ್ಮ. ಮೊದಲನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಯಾವುದು? ಸತ್ಯಂ, ದಯಾ, ತಪಶೌಚಂ. ಸತ್ಯ ಅಂತ ಒಂದು ಪಾದ, ಧರ್ಮದ 14 ಅಂಶ ಅಂತ ಕರೀತಾರೆ ಇದನ್ನು. ಸತ್ಯ ಇದು ಒಂದು ಪಾದ. ದಯಾ ಇದು 2ನೇ ಪಾದ. ತಪಃ 3ನೇ ಪಾದ. ಶೌಚ ಅಂತ 4ನೇ ಪಾದ. ಸತ್ಯಂ, ದಯಾ, ತಪಃ, ಶೌಚಂ ಇತಿ ಧರ್ಮಸ್ಯ ಪಾದಾಹ. ಇವು ಧರ್ಮದ ಪಾದಗಳು ಅಂತ ಕರೆದಿದ್ದಾರೆ. ಪಾದ ಅನ್ನೋದು ಸಂಸ್ಕೃತದಲ್ಲಿ ಇರುವ ಒಂದು ಶಬ್ದ. ಅದು 1/4 ಅನ್ನೋ ಅರ್ಥದಲ್ಲಿ ಆಡ್ತಾ ಇರ್ತದೆ. ಪಾದ ಅಂದರೆ 1/4 ಅಂಶ. ಕನ್ನಡದಲ್ಲಿ 1/4 ಅಂಶ ಅಂತಾರೆ, ಸಂಸ್ಕೃತದಲ್ಲಿ 1/4 ಅನ್ನಲಿಕ್ಕೆ ಪಾದ ಅಂತ ಕರೀತಾರೆ. ಈ 4 ಜೋಡಿಸಿದರೆ ಧರ್ಮ ಅಂತ ಆಗ್ತದಂತೆ. ಅದು ಪೂರ್ಣ ಅಂತ ಅರ್ಥ, 100%. ಕೃತಯುಗದೊಳಗೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಅವಾಗ ಹೇಗೆ ಸೆನ್ಸೆಕ್ಸ್ ತೆಗೆದ್ರೋ ಗೊತ್ತಿಲ್ಲ ಮತ್ತೆ ನಮಗೆ. ಈಗೆಲ್ಲ ಅದನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. ಬೇರೆ ದೇಶದವ್ರು ಏನಾದರೂ ಅನಲಿಸಿಸ್ ಮಾಡಿದರೆ ಭಾರತ ದೇಶದೊಳಗೆ ಎಷ್ಟು ಧರ್ಮದ ಬಗ್ಗೆ ಜಗಳ ನಡೀತದೆ, ಅವರು ಅದನ್ನು ಅನಲಿಸಿಸ್ ಮಾಡಿರ್ತಾರೆ. ಅದನ್ನು ನಾವು ನೋಡಿ ಗಾಬರಿಯಾಗಿ, ಓ, ಭಾರತದೊಳಗೆ ಅವ್ರು ಇಷ್ಟು ದೊಡ್ಡ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದಾರೆ ಅಂದಮೇಲೆ ನಮ್ಮ ದೇಶ ಸರಿ ಇಲ್ಲ ಅಂತ ನಾವೇ ನಮ್ಮ ಬಗ್ಗೆ ಸರ್ಟಿಫಿಕೇಟ್ ತೊಗೊಳ್ತೀವಿ. ಇದೆಲ್ಲ ನಡೀತದೆ, ಆ ಕಾಲದಲ್ಲಿ ನಡೀತದೆ ಇದು. ಇಲ್ಲಿ ಹೇಗೆ ಮಾಡಬೇಕು? ಕೃತಯುಗ ಅಂತ ಹೆಸರಂತೆ. ಸಂಸ್ಕೃತದಲ್ಲಿ ಕೃತೇತಿ ಪೂರ್ಣ ಮುದ್ದಿಷ್ಟಂ. ಕೃತ ಅಂದರೆ ಪೂರ್ಣ ಅಂತ ಅರ್ಥ. ಯುಗದ ಹೆಸರೇ ಪೂರ್ಣ ಯುಗ ಅಂತ ಅರ್ಥ. ಯಾವುದರಿಂದ ಪೂರ್ಣ ಆದರೆ ಪೂರ್ಣ ಯುಗ ಅಂತ ಕರಿಬೇಕು ಅಂತ ಮತ್ತೆ ಜಿಜ್ಞಾಸೆ. ಅದಕ್ಕೆ ಭಾಗವತ ಹೇಳ್ತದೆ, ಈ 1/4 ಅಂದರೆ ಈ 4 ಅಂಶಗಳು ಒಬ್ಬೊಬ್ಬ ವ್ಯಕ್ತಿಯಲ್ಲಿಯೂ ಇತ್ತು ಅಂತಾದದ್ರಿಂದಲೇ ಆಗ ಅದನ್ನು ಕೃತಯುಗ ಅಂತ ಕರಿತಾ ಇದ್ರು ಅಂತ ವ್ಯವಸ್ಥೆ ಮಾಡಿದ್ರಂತೆ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ 100% ಸತ್ಯ ಇದೆ, 100% ಅವನಲ್ಲಿ ದಯೆ ಇದೆ, 100% ಅವನಲ್ಲಿ ತಪಸ್ಸು,
ಶೌಚ ಉಂಟಾಗಿದೆ ಅಂದರೆ ಅದು ಕೃತಯುಗದ ವ್ಯಕ್ತಿ, ಕೃತಯುಗದೊಳಗೆ ಆಗಬೇಕು. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಇರ್ತಿತ್ತಂತೆ. ಇದು ಧರ್ಮ ಅಂತ ಕರೆಸ್ಕೊಳ್ತದೆ. ಸತ್ಯ, ತಪಸ್ಸು, ದಯಾ, ಶೌಚ. ಆ ಯುಗ ಕಳಿತು. ಕೃತಯುಗದೊಳಗೆ ಹಾಗಿದ್ರು ಮನೆ ಮನೆಗಳಲ್ಲಿ ಧರ್ಮ, ಯಜ್ಞ, ಯಾಗ ಎಲ್ಲ ನಡೀತಾ ಇತ್ತು. ಆವಾಗಿನ ಧರ್ಮದ ಪ್ರೊಡಕ್ಷನ್ ಎಷ್ಟಿರಬೇಡ ಯೋಚನೆ ಮಾಡಿರಿ. ಭಾರಿ ಅದ್ಭುತ ಅದು. ಅದಕ್ಕೆ ಮಾಡೋ ಕೆಲಸಗಳು ಬಹಳ ದೊಡ್ಡದೇ ಇರ್ತಿತ್ತು. ಅವಾಗೆಲ್ಲ ಆಯುಷ್ಯನೂ ಬಹಳ ದೊಡ್ಡದಾಗಿರ್ತಿತ್ತು. ದೀರ್ಘಕಾಲದ ಆಯುಷ್ಯ ನಾವು ನೀವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ ಲಕ್ಷ ವರ್ಷದ ಆಯುಷ್ಯ ಅವ್ರಿಗೆ ವ್ಯವಸ್ಥೆ ಆಗ್ತಾಯಿತ್ತು. ಒಂದಕ್ಕೊಂದಕ್ಕೆ ಇಂಟರ್ನಲ್ ಲಿಂಕ್ ಇರ್ತದೆ. ಧರ್ಮಕ್ಕೂ ಆಯುಷ್ಯಕ್ಕೂ ಅವೆಲ್ಲ ಇಂಟರ್ನಲ್ ಲಿಂಕ್ ಇರ್ತದೆ. ಎರಡನೇ ಯುಗ ಬಂತು, ತ್ರೇತಾಯುಗ. ಹೆಸರಿನಲ್ಲೇ ಸೂಚನೆ ಮಾಡ್ತು, ತ್ರೇತಾಯುಗ ಅಂತ. ಕೃತ ಅಂದರೆ ಪೂರ್ಣ, ಆದರೆ ತ್ರೇತಾಯುಗ ಅಂತ ಎರಡನೇ ಯುಗ ಬಂತು. ಸತ್ಯ, ತಪಸ್ಸು, ದಯಾ, ಶೌಚ ಅಂತನ್ನುವ 4 ಅಂಗಗಳಲ್ಲಿ ಅದರ ಅಂಶ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ ಅರ್ಥ. ಆ ಅಂಶ ಕಡಿಮೆ ಆಗಿದೆ ಅಂದರೆ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಕೂಡ 4 ಅಂಶವು ಪೂರ್ಣವಾಗಿ ಬರಲಿಕ್ಕೆ ಅವಕಾಶ ಬರಲಿಲ್ಲ ಅಂತ ತಿಳ್ಕೊಳ್ಬೇಕಂತ. ತ್ರೇತಾಯುಗದ ವ್ಯವಸ್ಥೆ ಹಾಗಾಯಿತು. ದ್ವಾಪರಕ್ಕೆ ಬಂತು. ದ್ವಾಪರಕ್ಕೆ ಬಂದಾಗ ದ್ವಾ ಅನ್ನೋ ಶಬ್ದನೇ ಸೂಚನೆ ಮಾಡ್ತದೆ 2% ಅಂತ ಮತ್ತೆ ಅಲ್ಲಿಗೆ ಬಂತಂತೆ, ಕಡಿಮೆ ಆಯಿತು. 2% ವ್ಯವಸ್ಥೆ ಸ್ಪಷ್ಟ ಗೊತ್ತಾಗ್ತದೆ. ಈ ಎಲ್ಲವನ್ನು ಮೀರಿದ ಮತ್ತೆ 4ನೇ ಯುಗ ಬಂತಲ್ಲ, ಅದು ಕಲಿಯುಗ ಅಂತ ಆಯ್ತು. 2 ಇತ್ತು ಹಿಂದೆ ಅಂದಮೇಲೆ ಅಂಡರ್ಸ್ಟುಡ್. ಅದರ ಮುಂದಿನ ಯುಗಕ್ಕೆ ಅದು 1 ಅಂತ ಸಹಜವಾಗಿ ಸ್ಪಷ್ಟ ಗೊತ್ತಾಗ್ತದೆ. ಇದು ನಮಗೆ ಗೊತ್ತಾಗಲೇಬೇಕು. ಸತ್ಯ, ತಪಸ್ಸು, ದಯಾ, ಶೌಚ ಅನ್ನೋಲ್ಲಿ ತಪಸ್ಸು, ದಯಾ, ಶೌಚ ಅನ್ನೋ 3 ಅಂಶಗಳು ನಶಿಸಿ ಸತ್ಯ ಅನ್ನೋ 1 ಅಂಶ ಮಾತ್ರ ಉಳಿದುಕೊಳ್ತದಂತೆ ಕಲಿಯುಗದೊಳಗೆ. ಇದು ನಾವು ಭಾಗವತದಿಂದ ಕಂಡುಕೊಂಡಂಥ ಒಂದು ಸತ್ಯ, ಒಂದು ವಿಷಯ. ಹೀಗೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸತ್ಯ ಅನ್ನೋ 1 ಪಾದದಿಂದ ಮಾತ್ರ ಇಲ್ಲಿ ಧರ್ಮ ಉಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ಸತ್ಯ ಅಂದರೆ ಏನು, ಅದರದ್ದು ವಿಮರ್ಶೆ ಮಾಡಿ ಕೊಡ್ತಾರೆ. ಕಲಿಯುಗದೊಳಗೆ ಸತ್ಯ ಅಂದರೆ ಏನು? ಪ್ರಾಮಾಣಿಕವಾಗಿರೋದಕ್ಕೆ ಸತ್ಯ ಅಂತ ಕರೀತಾರೆ. ಯಾರು ಪ್ರಾಮಾಣಿಕವಾಗಿ ಮನಸ್ಸಿನಿಂದ, ಮಾತಿನಿಂದ ಹಾಗೂ ಕೃತಿಯಿಂದ, ಕಾಯ, ವಾಚ, ಮನಸ ಯಾವ ಕಾರಣಕ್ಕೂ ತನ್ನ ಪ್ರಾಮಾಣಿಕತೆಯನ್ನು ಬಿಡಲ್ಲ, ಅದೇ ಸತ್ಯ ಅಂತ ಅರ್ಥ. ಅವನ ಪ್ರಾಮಾಣಿಕತೆ ಅನ್ನೋದು ಮನುಷ್ಯನನ್ನು ಧಾರ್ಮಿಕ ಅಂತ ಅನ್ನಿಸ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ಎಷ್ಟು ಅದ್ಭುತವಾದ ವಿಷಯ ಭಾಗವತದಲ್ಲಿ ನಮಗೆ ಮೊಟ್ಟ ಮೊದಲು ಪ್ರಸ್ತಾಪ ಮಾಡ್ತದೆ. ಇದೊಂದು ವಿಷಯ. ಇನ್ನೊಂದು ಅಂಶವನ್ನು ಭಾಗವತದಲ್ಲಿ ಚಿಂತನೆ ಮಾಡಿಸ್ತಾರೆ. ಈ ಸತ್ಯ ಅನ್ನೋದು ಒಂದು ಉಳಿತು. ಇಷ್ಟೇ ಅಲ್ಲದೇನೆ ಕೃತಯುಗದ ಜನಗಳಿಗೆ ಒಂದು ಅಪೇಕ್ಷೆ ಇರ್ತದಂತೆ. ಕೃತಯುಗದಲ್ಲಿ ಯಾರೆಲ್ಲ ಬಂದಿರ್ತಾರೆ ಅವರಿಗೆ ದೇವರನ್ನು ಕೇಳ್ಕೊಳ್ಳುವಾಗ ಕೇಳ್ತಾರೆ, ನಮ್ಮನ್ನು ಮುಂದಿನ ಬಾರಿ ಹುಟ್ಟಿಸುವಾಗ ಕಲಿಯುಗದಲ್ಲಿ ಹುಟ್ಟಿಸು ಅಂತ ಅಪ್ಲಿಕೇಶನ್ ಹಾಕ್ತಾರಂತೆ. ಆಶ್ಚರ್ಯ ಆಗ್ತದೆ. ಅರೆ ಯಾಕಾದರೂ ಹುಟ್ಟಿದ್ವಪ್ಪ ಅಂತ ಈಗ ಹುಟ್ಟಿದ ನಮಗನ್ನಿಸ್ತಾ ಇದೆ. ನೀವು ನೋಡಿದರೆ ಭಾಗವತ ಹೇಳುವಾಗ ಕೃತಯುಗದಲ್ಲಿ ಹುಟ್ಟಿದವರೆಲ್ಲ ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ದೇವರ ಹತ್ರ ಅಪ್ಲಿಕೇಶನ್ ಹಾಕ್ತಾರೆ ಅಂತಿದ್ದೀರಿ. ಇದು ಹೇಗೆ ಸಾಧ್ಯ? ಯಾಕೆ ಹಾಕ್ತಾರವರು? ಅವ್ರು ಕಂಡುಕೊಂಡಂಥ ಕಲಿಯುಗದ ರಹಸ್ಯ ಆದರೂ ಏನು? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವಾಗ ಲೋಕದೊಳಗೆ ಪ್ರೊಡಕ್ಷನ್ ಜಾಸ್ತಿಯಾಗಿ ಒಂದು ವಸ್ತುವಿನ ಪ್ರೊಡಕ್ಷನ್ ಜಾಸ್ತಿ ಆಗಿರ್ತದೆ, ಬೇಡಿಕೆ ಕಡಿಮೆ ಇರ್ತದಲ್ಲ, ಮೌಲ್ಯ ಕಡಿಮೆ ಆಗ್ತದೆ. ಇದು ಲೋಕದಲ್ಲಿ ಕಾಮನ್ ಸೆನ್ಸ್, ಅರ್ಥಶಾಸ್ತ್ರದ ಪ್ರಾಥಮಿಕ ಹಂತದ ವಿಷಯ ಇದು. ಇವತ್ತು ಯಾವ್ಯಾವ ವಸ್ತುಗಳಿಗೆ ಮೌಲ್ಯ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಹೆಚ್ಚು ಚರ್ಚೆ ಮಾಡೋ ಕಾರಣ ಇಲ್ಲ. ನಮಗೆ ಗೊತ್ತಿದೆ. ಸಣ್ಣ ಉದಾಹರಣೆ ಅಂದರೆ ಮೊಬೈಲ್ ತೊಗೊಳ್ಬೋದು ಬೇಕಂದರೆ. ಅಂದರೆ ಮನುಷ್ಯ ಯಾವುದೇ ಪ್ರಾಡಕ್ಟನ್ನು ಹೆಚ್ಚು ಪ್ರೊಡಕ್ಷನ್ ಮಾಡಿಬಿಟ್ಟ,
ಬೇಡಿಕೆಯೂ ಕೂಡ ಅದರ ಬಗ್ಗೆ ಕಡಿಮೆ ಆಗ್ಲಿಕ್ಕೆ ಶುರು ಆಯಿತು ಅಂದರೆ ಅದರದ್ದು ಮೌಲ್ಯ ಕೆಳಗಿಳಿದ್ಬಿಡ್ತದೆ. ಬೇಡಿಕೆ ಜಾಸ್ತಿ ಇರಬೇಕು, ಪ್ರೊಡಕ್ಷನ್ ಕಡಿಮೆ ಇರಬೇಕು, ಆವಾಗ ಆ ವಸ್ತುವಿಗೆ ಯಾವತ್ತಿದ್ರೂ ಕೂಡ ಮೌಲ್ಯವನ್ನು ಹೆಚ್ಚು ತರಬೇಕಾಗ್ತದೆ, ಕೊಡಬೇಕಾಗ್ತದೆ. ಇದನ್ನ ಭಾಗವತದಲ್ಲಿ ಸ್ಪಷ್ಟಪಡಿಸ್ತಾರೆ ನಮಗೆ. ನೋಡಿ, ಕೃತಯುಗದೊಳಗೆ ಒಬ್ಬೊಬ್ಬ ವ್ಯಕ್ತಿಯು 4 ಪಾದದ ಧರ್ಮಯುತನೇ ಆದದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಬೇಡಿಕೆ ಕಡಿಮೆ ಇದ್ದದ್ರಿಂದ ರಾಜಸೂಯ ಯಾಗ, ಅಶ್ವಮೇಧ ಯಾಗ ಮಾಡಪ್ಪ, ನೀನು ಚೆನ್ನಾಗಿ ಮಾಡಿ, ಯಾರು ಬೇಡ ಅಂತಾರೆ. ಅದಕ್ಕೆ ಮೌಲ್ಯ ಅಷ್ಟೇ ಇರ್ತಿತ್ತಂತೆ. ಪ್ರೊಡಕ್ಷನ್ ಕಡಿಮೆ ಇಲ್ಲ, ಪ್ರೊಡಕ್ಷನ್ ಜಾಸ್ತಿ ಇದೆ, ಬೇಡಿಕೆ ಕಡಿಮೆ ಇದೆ. ಯಾಕಂದ್ರೆ ಅದು ಕೃತಯುಗ, ನೀನು ಬೇಡ ಅಂದ್ರೂ ಅಲ್ಲಿ ಸತ್ಯನೇ ಹೇಳ್ತಾನಂತೆ. ಕುತ್ತಿಗೆ ಹಿಡಿದು ವಿಚಾರ ಮಾಡ್ಲಿಕ್ಕೆ ಹೋದ್ರೂ ಸತ್ಯ ಬರ್ತದಂತೆ ಬಾಯಲ್ಲಿ, ಏನು ಮಾಡ್ತೀರಿ ಹೇಳಿ. ಹೀಗೆ ಬೇರೆ ಬೇರೆ ಯುಗಗಳಲ್ಲಿ ಅದರದ್ದೇ ಆದಂತಹ ಪ್ರೊಡಕ್ಷನ್ ಹೆಚ್ಚಾಗೇ ಇದ್ದು ಅದಕ್ಕೆ ಮೌಲ್ಯ ಕಡಿಮೆನೇ ಇರ್ತದಂತೆ. ಕಲಿಯುಗದಲ್ಲಿ ಏನು ಸಮಸ್ಯೆ ಅಂದರೆ ಪುಣ್ಯದ ಪ್ರೊಡಕ್ಷನ್ನೇ ಕಡಿಮೆ, ಆದರೆ ಬೇಡಿಕೆ ಜಾಸ್ತಿ. ಸ್ವಲ್ಪ ಮಾಡಿದರೂ ಪರಮಾತ್ಮ ಅದಕ್ಕೆ ಮೌಲ್ಯವನ್ನು ಹೆಚ್ಚಿಕೊಡ್ತಾನೆ ಅಂತ ಅದಕ್ಕೆ ಅಂದ್ರಂತೆ. ಇದು ಕಲಿಯುಗದ ಮಹತ್ವವನ್ನು ಹೇಳುವಂಥ ಅಂಶ. ಇವತ್ತು ನಾವಿದನ್ನು ಅರ್ಥೈಸಿಕೊಂಡು ಇಷ್ಟು ದೋಷಭೂಯಿಷ್ಠವಾದರೂ ಕಲಿಯುಗ, ಇಲ್ಲೊಂದು ಗುಣ ಇದೆ ಅಂತ ಹಿರಿಯರು ಕಂಡುಕೊಂಡ್ರಂತೆ. ನೋಡಿ, ಕಲೇರ್ದೋಷ ನಿಧೇ ರಾಜನ್ ಅಸ್ತೆ ಕೋತ್ರ ಮಹಾನ್ ಗುಣ ದೋಷ ನಿಧೇ ಕಲೆ ರಾಜನ್ ಏಕಃ ಮಹಾನ್ ಗುಣ ಅಸ್ತಿ. ಇಷ್ಟು ದೋಷಭೂಯಿಷ್ಠ ನೋಡ್ತಿರಲ್ಲ, ಮನೆಗಳಲ್ಲಿ, ಊರೂರುಗಳಲ್ಲಿ, ಕೇರಿಗಳಲ್ಲಿ, ದೇಶಗಳಲ್ಲಿ, ವ್ಯಕ್ತಿಗಳಲ್ಲಿ ಇಷ್ಟು ದೋಷ ಕಂಡು ಬರ್ತಾ ಇದೆ ಅಂಥೇಳಿ ಕಲಿಯುಗವನ್ನು ನಿಂದಿಸ್ತಾನೇ ಕೂತ್ಬಿಡ್ಬೇಡ. ಅದು ಯಾರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ. ಹೌದು, ದೋಷ ಇದೆ. ಇಲ್ಲಿ ಕೊಲೆಗಡಕರಿದ್ದಾರೆ, ಸುಳ್ಳು ಹೇಳೋರಿದ್ದಾರೆ, ಲಂಚ ತಗೊಳ್ಳೋರಿದ್ದಾರೆ. ಈ ಕರಪ್ಷನ್ ರೇಟ್ ಅಂತ ಇತ್ತೀಚೆಗೆ ತೋರಿಸ್ತಾ ಇದೆ. ಅದರಲ್ಲಿ ನಮ್ಮ ದೇಶ ಯಾವ ಪಟ್ಟಿಯಲ್ಲಿ ರ್ಯಾಂಕಿಂಗ್ ಇದೆ ಅಂತ ಅದನ್ನು ತೋರಿಸಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಅದನ್ನೇನು ಹೆಚ್ಚು ವಿಸ್ತಾರ ನಾವು ಮಾಡಬೇಕಾಗಿಲ್ಲ. ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಸೆನ್ಸೆಕ್ಸ್ ತೆಗಿತಾ ಇದ್ದಾರೆ. ಒಂದು ತೆಗಿಲಿಕ್ಕೆ ಅವ್ರಿಗೆ ಬರ್ತಾ ಇಲ್ಲ. ಏನು ಅಂದರೆ ಪುಣ್ಯ ಪಾಪದ ಸೆನ್ಸೆಕ್ಸ್ ಯಾರೂ ತೆಗಿಲಿಕ್ಕೆ ಬರ್ತಾ ಇಲ್ಲ. ಅದ್ರದ್ದು ಪರ್ಸೆಂಟೇಜ್ ಈ ದೇಶದಲ್ಲಿ ಎಷ್ಟು, ಇಲ್ಲೆಷ್ಟು, ಯಾಕಂದ್ರೆ ಅವು ಕಣ್ಣಿಗೆ ಕಾಣಲ್ಲಲ್ಲ, ಸಹಜ, ಸತ್ಯನೇ. ಆದರೆ ಭಾಗವತ ಸ್ಪಷ್ಟಪಡಿಸ್ತು, ಇಷ್ಟೆಲ್ಲ ಲೋಕಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಕಲಿಯ ಪ್ರಭಾವದಿಂದ ಆ ದೋಷಗಳು ಅಲ್ಲಲ್ಲಿ ತುಂಬಿ ತುಳುಕ್ತಿದ್ರೂ ಕೂಡ ಈಗ ಮಾಡುವಂತಹ ಭಗವಂತನ ನಾಮ ಸಂಕೀರ್ತನೆ ಕೃತಯುಗದೊಳಗೆ ಮಾಡ್ತಿದ್ದ ರಾಜಸೂಯಿ ಯಾಗದಿಂದ, ಅಶ್ವಮೇಧ ಯಾಗದಿಂದ ಬರ್ತಿದ್ದಂಥದ್ದು ಏನಿತ್ತೋ ಫಲವನ್ನು ಇದು ಕೊಡ್ತದೆ. ಯಾಕೆ ಮೌಲ್ಯ ಜಾಸ್ತಿ ಆಯ್ತು. ಈಗ ಅದನ್ನು ನಮಗೆ ಅರ್ಥ ಮಾಡಿಸಿ, ಈ ರೀತಿ ಕಲಿಯುಗದಲ್ಲಿರುವ ಗುಣವನ್ನು ತಿಳಿದಾದರೂ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳಿ. ನೀನೇನು ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಾಹಸ ಮಾಡಬೇಡ, ನೀನು ರಾಜಸೂಯಿ ಯಾಗ ಮಾಡಲಿಕ್ಕೆ ಪ್ರಯಾಸ ಪಡಬೇಡ. ಎಲ್ಲಿ ಕುಳಿತಿದೆಯೋ, ಯಾವ ದೇಶ ಆದ್ರೇನು, ಯಾವ ಕಾಲ ಆದ್ರೇನು, ಯಾವ ಭಾಷೆ ಆದ್ರೇನು, ಯಾವ ವೇಷ ಆದ್ರೇನು, ಅಲ್ಲೇ ಭಗವಂತನನ್ನು ಭಕ್ತಿಯಿಂದ ನಿನ್ನ ಒಳಗಿರುವ ನನ್ನ ಧ್ಯಾನ ಮಾಡು, ನಾಮ ಹೇಳು, ಕೀರ್ತನ ಮಾಡು, ಕಥೆ ಹೇಳು. ಅದೇ ನಿನಗೆ ಅಶ್ವಮೇಧ ರಾಜಸೂಯಿ ಯಾಗದ ಫಲ ಕೊಟ್ಬಿಡ್ತದೆ. ಈ ಅಂಶವನ್ನು ಭಾಗವತದಲ್ಲಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. 3ನೇ ಅಂಶ, ಭಗವಂತನನ್ನು ಧ್ಯಾನ ಮಾಡೋದು ಅಂದರೆ ಏನು? ನಾವು ಮಾಡ್ತಾ ಇರುವಂಥ ಕಾರ್ಯಗಳಲ್ಲಿ ಭಗವಂತನ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾ? ಇಟ್ಸ್ ಪಾಸಿಬಲ್. ನೀವೇನೋ ಹೇಳ್ತೀರಿ ದೇವರ ಧ್ಯಾನ ಮಾಡು ಅಂತ, ದೇವರ ನಾಮ ಹೇಳು, ದೇವರ ಕೀರ್ತನೆ ಮಾಡು, ಕಥೆ ಹೇಳು ಅಂತ ಹೇಳ್ತೀರಿ ಭಾಗವತದೊಳಗೆ. ಇವತ್ತಿನ ಜನರೇಷನ್ನಲ್ಲಿ ನಾವು ಹೋಗ್ತಿರುವಂಥ ದಾರಿಯಲ್ಲಿ, ನಾವು ಮಾಡ್ತಿರುವ ಕೆಲಸದ ಕಾರ್ಯಾಗಾರದಲ್ಲಿ ಅದು ಸಾಧ್ಯನಾ? ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ. ಯಾವುದೋ ದೇಶ, ಯಾವುದೋ ಭಾಷೆ, ಯಾವುದೋ ಸರ್ಕಮ್ಸ್ಟನ್ಸು, ಯಾರೋ ಕ್ಲೈಂಟು, ಅವನ ಜೊತೆಗೆ ನಮ್ಮದು ಜಗಳ, ಅವ ಪೇಮೆಂಟ್ ಮಾಡಲ್ಲ, ಮಾಡಿದರೆ ಸರಿಯಾಗಿ ಮಾಡಿರಲ್ಲ, ಕೈ ಕೊಡ್ತಿರ್ತಾನೆ, ಅವನು ಇರೋದೇ ಬೇರೆ, ನಾವು ಅವನಿಗೂ ಫೋನ್ನಲ್ಲಿ ಕಾನ್ವರ್ಸೇಷನ್ನು,
ಇಲ್ಲಿ ಹೋಗಿ ನೀವು ಹರಿನಾಮ ಹೇಳು ಅಂತಂದರೆ ಛೇ ಇದು ಯಾಕೋ ಸಾಧ್ಯ ಅನಿಸಲ್ಲ ಅಂತ. ಈ ಥರದ ಆಕ್ಷೇಪಗಳನ್ನು ಭಾಗವತದಲ್ಲಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ಅಂಶ ನಾವು ಅರ್ಥ ಮಾಡ್ಕೊಳ್ಳೋಣ. ಭಾಗವತಾದಿ ಸಚ್ಚಾಸ್ತ್ರಗಳು ಯಾವುದು ಮನುಷ್ಯನಿಂದ ಆಗಲ್ಲ ಅಂತಿದೆ ಅದನ್ನದು ಮಾಡು ಅಂತ ಹೇಳಲ್ಲ. ಒಂದು ವೇಳೆ ಅದು ಹೇಳ್ತದೆ ಅಂತಂದರೆ ಸರಿ ಇಲ್ಲ ಲೀಡರ್ಶಿಪ್ಪು ಅಂತ ಅರ್ಥ. ಒಬ್ಬ ಲೀಡ್ ಪರ್ಸನನ್ನು ಮಾಡ್ತಾನೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ, ಅವನ ಕೈ ಕೆಳಗೊಂದು 20 ಜನರನ್ನು ಕೊಟ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡು ಅಂತ ಟಾರ್ಗೆಟ್ ಇಡ್ತಾನೆ. ಅವನ ಕೈ ಕೆಳಗೆ ಕೊಟ್ಟ 20 ಜನ ಆ ಕೆಲಸ ಮಾಡಲಿಕ್ಕಾಗದ್ದನ್ನೇ ಪ್ರಾಜೆಕ್ಟ್ ಕೊಟ್ಟಿದ್ರೆ ಕೊಟ್ಟವನು ತಪ್ಪು, ಆಗೋದನ್ನು ಕೊಟ್ಟರೂ ಕೂಡ ಇವ ಮಾಡಲಿಲ್ಲ ಅಂದರೆ ಮಾಡದೇ ಇರೋನು ತಪ್ಪು. ಇದು ಕಾಮನ್ ಸೆನ್ಸ್ ಅಲ್ವೇ? ಇಲ್ಲೇನಾಗಿದೆ, ಭಗವಂತನೇ ನಮಗೆ ಪ್ರಾಜೆಕ್ಟ್ ಕೊಡ್ತಾ ಇರೋದು, ಅವ ಮನುಷ್ಯ ದೇಹವನ್ನೇ ಟಾರ್ಗೆಟ್ ಆಗಿ ಇಟ್ಟಿದ್ದಾನೆ ಇದಿರೋ ತನಕ ಅಂತ. ಮಾಡಲಿಕ್ಕೆ ಹೇಳಿದ್ದಾನೆ ಮಾಡಬೇಕಾದ ಕರ್ತವ್ಯಗಳನ್ನು. ಮಾಡಲಿಲ್ಲ ಅಂತಂದರೆ ಕೊಟ್ಟವನು ತಪ್ಪು ಅನ್ನೋಣವೋ, ಅಥವಾ ಕೊಟ್ಟರು ನಾವು ಸರಿಯಾಗಿ ಮಾಡಲಿಲ್ಲ ಅಂತ ಮಾಡಿದವ್ರದ್ದು ತಪ್ಪು ಅಂತ ಮಾಡದೇ ಇರೋರು ತಪ್ಪು ಅನ್ನೋಣವೋ. ಇದು ಒಂದು ಅಂಶ. ಎರಡನೇ ಅಂಶ, ವೇದ ಪುರಾಣ ಇತಿಹಾಸಗಳು ಭಗವಂತನನ್ನಂತೂ ಈಗಾಗಲೇ ಏನು ಮಾಡ್ತಾನೆ ಸರಿನೇ ಮಾಡ್ತಾನೆ, ಏನು ಹೇಳ್ತಾನೆ ಸತ್ಯನೇ ಹೇಳ್ತಾನೆ, ಅವನಿಗೆ ಯಾರಿಂದಲೂ ಆಗಬೇಕಾದ ಅವಶ್ಯಕತೆ ಅಂತೂ ಏನೂ ಇಲ್ಲ, ಅವ ನುಡಿಯೋದು ಸತ್ಯ, ಮಾಡೋದು ಸರಿ, ಅವ ಸರ್ವಜ್ಞ, ಅವ ನಮಗಾಗೇ ಮಾಡ್ತಾನೆ ಹೊರತು ತನಗಾಗಿ ಅಲ್ಲ, ಈ ವಿಷಯಗಳೆಲ್ಲ ಅವನ ಬಗ್ಗೆ ಹೇಳಿಬಿಟ್ಟಿಲ್ಲ. ಹಾಗಾಗಿ ಅವನನ್ನು ನಾವು ತಪ್ಪಿತಸ್ಥ ಅಂತ ಅನ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಕೊನೆಗೆ ಬರೋದು ಯಾರ ತಲೆ ಮೇಲೆ? ಹಾಗಾದರೆ ನಮ್ಮ ತಲೆ ಮೇಲೆ ಅಲ್ವೇ? ಈ ಅಂಶವನ್ನು ನಾವು ನೆನಪಿಟ್ಟುಕೊಳ್ಬೇಕು. ಮತ್ತೊಂದು ಅಂಶ, ಆ ಭಗವಂತ ಕೊಟ್ಟದ್ದನ್ನು ನಾವು ನಿಭಾಯಿಸದೇ ಹೋದಾಗ ಅಪರಾಧಿ ಸ್ಥಾನದಲ್ಲಿ ನಾವಿರ್ತೀವಿ. ಈ ಅಪರಾಧಿ ಪ್ರಜ್ಞೆ ನಮ್ಮ ಮೇಲೆ ಬಹಳ ದೊಡ್ಡ ಶಿಕ್ಷೆಗೆ ಗುರಿಪಡಿಸ್ಬೇಕಾಗ್ತದೆ. ಆ ಶಿಕ್ಷೆಯಿಂದ ಮೇಲೆದ್ದು ಈ ಅಪರಾಧಿ ಸ್ಥಾನದಲ್ಲಿ ನಿಲ್ಲದಂತೆ ನಮ್ಮನ್ನು ನಾವು ಮಾಡಿಕೊಳ್ಬೇಕಾದರೂ ಕೂಡ ಆ ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ನಾಮಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಪಡಲೇಬೇಕು. ನಮಗೆ ಶಾಸ್ತ್ರಗಳು ವಿಧಾನ ಮಾಡಿದ್ದು ನಮ್ಮಿಂದ ಅಸಾಧ್ಯ ಅಂತ ತಿಳಿಬಾರ್ದು. ಯಾವುದು ಅಸಾಧ್ಯವೋ ಅದು ನಮ್ಮ ಮೇಲೆ ಯಾವತ್ತೂ ಇರೋದೇ ಇಲ್ಲ ಅಂತ ಅದನ್ನು ಅರ್ಥೈಸ್ಕೊಳ್ಬೇಕು. ಇದು ಈ ಅಂಶಗಳ ಅಭಿಪ್ರಾಯ. ಇನ್ನೊಂದು ಅಂಶವನ್ನು ಭಾಗವತ ನಮಗೆ ಸ್ಪಷ್ಟಪಡಿಸ್ತದೆ. ಸೂತ ಹಾಗೂ ಶೌನಕರು ಅಂತ ಇಬ್ಬರು. ಸೂತ ಪುರಾಣಿಕರು ಭಾಗವತವನ್ನು ಶೌನಕರಿಗೆ ಹೇಳ್ತಾರೆ. ಹೇಳುವ ಸಂದರ್ಭದಲ್ಲಿ ಅವರಿಬ್ಬರ ಮಾತು, ಸಂವಾದ, ಕಾನ್ವರ್ಸೇಷನ್ನಲ್ಲಿ ಬರುವ ಅಂಶ, ಕಣ್ಣು ಯಾವಾಗ ಸಾರ್ಥಕ ಅಂತ ಒಂದು ಚರ್ಚೆ. ಕಣ್ಣು ಯಾವಾಗ ಸಾರ್ಥಕ, ಕಿವಿ ಯಾವಾಗ ಸಾರ್ಥಕ, ನಾಲಿಗೆ ಯಾವಾಗ ಸಾರ್ಥಕ, ಕೈ ಯಾವಾಗ ಸಾರ್ಥಕ, ಕಾಲು ಯಾವಾಗ ಸಾರ್ಥಕ ಅಂತ ಒಂದು ಚರ್ಚೆ ಮಾಡ್ತಾರೆ ಭಾಗವತದಲ್ಲಿ. ಯಾವಾಗ ನಿರರ್ಥಕ ಅನ್ನೋದು ಮೊದಲು ತಿಳಿಯೋಣಂತೆ, ಸಾರ್ಥಕ ತಾನಾಗೆ ಅಂಡರ್ಸ್ಟುಡ್ ಅಂತ ಹೇಳ್ತಾರೆ ಅವರು. ಯಾವಾಗ ಅದು ನಿರರ್ಥಕ ಅಂದರೆ ವ್ಯರ್ಥ ಅಂತ ಅರ್ಥ. ಯಾವಾಗ ಅದು ವೇಸ್ಟ್ ಆಗ್ತದೆ, ಕಣ್ಣು ಯಾವಾಗ ವೇಸ್ಟು ಅದನ್ನು ತಿಳಿಸಿದರೆ ಕಣ್ಣು ಯಾವಾಗ ಸಾರ್ಥಕ ಅನ್ನೋದು ತಾನಾಗೆ ಅರ್ಥ ಆಗ್ತದೆ. ಕಣ್ಣು ಯಾವಾಗ ವೇಸ್ಟು ಅಂದರೆ ಅವರಂತಾರೆ, ನೋಡು ನವಿಲಿಗೆರೆಗೂ ಗಂಡಿದೆ ಅಂತೆ. ನವಿಲಿಗೆರೆ, ನವಿಲಿದೆ, ನವಿಲಿಗೆರೆಗೂ ಗಂಡಿದೆ. ನಿನಗೂ ಕಣ್ಣಿದೆ, ಆದರೆ ನವಿಲಿಗೆರೆ ಗಂಡಿಗೆ ಮಹತ್ವ ಕೊಡಲ್ಲ, ನಿನ್ನ ಕಣ್ಣಿಗೆ ಮಾತ್ರ ಮಹತ್ವ ಕೊಡ್ತಾರೆ. ಯಾವಾಗ ಅದು ಮಹತ್ವ ಬರೋದು? ಅದನ್ನು ಕೊಟ್ಟವನು ಯಾರು ಅಂತ ನೀನು ಹುಡುಕಿದರೆ ಮಾತ್ರ ಅದಕ್ಕೆ ಸಾರ್ಥಕ. ಅದನ್ನು ಕೊಟ್ಟವನು ಒಬ್ಬನಿದ್ದಾನೆ, ಅವನನ್ನು ನೀನು ನೋಡಿದರೆ ಆವಾಗ ಕಣ್ಣು ಸಾರ್ಥಕ. ಹಾಗಾದರೆ ಅದಕ್ಕೆ ನೋಡಲಿಲ್ಲ ಅಂದರೆ ಆವಾಗ ಅದು ವ್ಯರ್ಥ ಅಷ್ಟೆ. ಅದು ನವಿಲಿಗೆರೆ ಗಣ್ಣ ಆದಾಗ ಆಗ್ತದೆ. ಕಿವಿ ಯಾವಾಗ ಗುಹೆ ಆಗ್ತದೆ? ಕಿವಿ ಗುಹೆ ಅಂತ ಕರೀತಾರೆ. ಕಿವಿ ಯಾವಾಗ ಗುಹೆ ಅಂತ ನಿರರ್ಥಕ ಆಗ್ತದೆ? ಗುಹೆ ಎಂದಾಗ ಅದು ಯಾರಿಗೂ ಉಪಯೋಗನೇ ಇಲ್ಲ. ನಮ್ಮ ಕಿವಿಗಳು ಕೂಡ ಗುಹೆ ಆದಾಗ ಆಗ್ತಾವಂತೆ.
ಎಲ್ಲಿವರೆಗೂ ಕಿವಿನ ಕೊಟ್ಟವನ ಬಗ್ಗೆ ಕೇಳಲ್ಲ ಅಲ್ಲಿವರೆಗೂ ಕಿವಿ ಗುಹೆನೇ ಅಂತೆ. ಕಾಲು ಇದು ಮೋಟ್ ಮರಗಳಂತೆ. ಮೋಟ್ ಮರಗಳು ನಡೆಯಲ್ಲ. ಹಾಗೆ ನಮ್ಮ ಕಾಲು ಕೂಡ ತೀರ್ಥ ಕ್ಷೇತ್ರಗಳಿಗೆ ನಡೆಯಲ್ಲ ಅಂತಾದರೆ, ಭಗವಂತನ ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಹಾಕಲ್ಲ ಅಂತಾದರೆ, ಹಾಗಾದರೆ ಅದು ಕಾಲು ಅದು ನಿನಗೆ ಬೇಕಾದದ್ದಕ್ಕೆ ಎಲ್ಲಿ ಬೇಕಾದಲ್ಲಿ ಕರ್ಕೊಂಡು ಹೋದ್ರೆ ಅದು ಮೋಟ್ ಮರನೇ ಅಂತ ಹೇಳ್ತಾರೆ. ಕೈ ಯಾವಾಗ ಸಾರ್ಥಕ, ಕೈ ಯಾವಾಗ ನಿರರ್ಥಕ? ಅವಕಾಶ ಇದೆ ಭಗವಂತನನ್ನು ಸ್ಪರ್ಶ ಮಾಡಲಿಕ್ಕೆ, ಪೂಜಿಸಲಿಕ್ಕೆ, ಅವನಿಗೆ ಮಂಗಳಾರತಿ ಮಾಡಲಿಕ್ಕೆ, ಆದರೆ ಅದನ್ನು ಮಾಡಲ್ಲ. ಹಾಗಾದರೆ ಅದು ಹೆಣದ ಕೈ ಅಂತ ಒಂದು ಕೆಟ್ಟ ಶಬ್ದವನ್ನು ಆಡ್ತಾರೆ ನಿಂದಿಸುವಾಗ. ಶಾವೌ ಕರೌ ತಸ್ಯ, ಬಂಗಾರದ ಕಡಗ ಹಾಕು, ಒಳ್ಳೆ ಬ್ರಾಸ್ಲೆಟ್ ಮಾಡಿಸಿ ಹಾಕು, ಆದರೆ ದೇವರ ಪಾದ ಅಂತೂ ಮುಟ್ಲಿಲ್ಲಲ್ಲ, ಭಗವಂತನ ಸ್ಪರ್ಶ ಮಾಡಲಿಲ್ಲಲ್ಲ, ಅದು ಹೆಣದ ಕೈ, ಅದೇನು ಉಪಯೋಗ ಇಲ್ಲ. ನಾಲಿಗೆ ಯಾವಾಗ ಸಾರ್ಥಕ? ಇಲ್ಲದೆ ಇದ್ರೆ ಅದು ಒಟ್ರಗಪ್ಪೇನೆ ಅಂತಾರ. ದಾರ್ದುರಿ ಕೇವರೀತಿ. ಅರೆ ನಾಲಿಗೆ ಮಳೆಗಾಲ ಬರ್ತಿದೆ ಅಂದಾಗ ಅದೊಂದು ಗೂಡಿನಲ್ಲಿದ್ದ ಕಪ್ಪೆ ಭಾರಿ 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 ಒಟ್ರಗೊಡ್ತದೆ. ನಾಲಿಗೆಯು ಕೂಡ ಒಟ್ರಗೊಟ್ಲಿಕ್ಕೆ ಅಂತ ಮಾಡಿಕೊಂಡ್ರೆ ಅದು ಕಪ್ಪೆ ಆಯಿತು, ಅದು ಸಾರ್ಥಕ ಅಲ್ಲ, ನೆನಪಿರಲಿ ಅಂತ ಎಚ್ಚರಿಕೆ ಕೊಡ್ತಾರೆ. ಹೀಗೆ ಕಿವಿ, ಕಣ್ಣು, ನಾಲಿಗೆ, ಕಾಲು, ಕೈ ಇವು ಯಾವಾಗ ನಿರರ್ಥಕ ಅನ್ನೋದನ್ನು ಅರ್ಥೈಸಿ ನಮಗೆ ಇದನ್ನು ಹೀಗೆ ಮಾಡಿದ್ರೇ ಸಾರ್ಥಕ ಅನ್ನೋ ಅಂಶವನ್ನು ಭಾಗವತ ಹೇಳಿಕೊಡ್ತದೆ. ಇದು ಸೂತ ಶೌನಕರ ಸಂವಾದದಲ್ಲಿ ಬಂದಂಥ ಒಂದು ಅಂಶ. ಮತ್ತೊಂದು ಅಂಶ ಭಾಗವತದಲ್ಲಿ, ಒಬ್ಬ ವ್ಯಕ್ತಿ ಇವತ್ತು ತನ್ನ ಯೋಚನೆ ಹೇಗೆ ಮಾಡ್ಕೊಂಡಿದ್ದಾನೆ ಅಂದರೆ, ತನ್ನ ಲೈಫಿಗೆ ಏನು ಒಟ್ಟು ಅಂತ ತನ್ನ ಪ್ರಶ್ನೆ ಹಾಕ್ಕೊಳ್ತಾನೆ. ಪರ್ಪಸ್ ಆಫ್ ಲೈಫ್, ನನ್ನ ಏನು ಮಾಡಲಿ ಬಂದು? ಎಲ್ಲರೂ ಅನೇಕರು ಪ್ರಶ್ನೆ ಮಾಡ್ತಾರೆ. ಅವರವರಿಗೆ ತಮ್ಮ ಬದುಕಿನೊಳಗೆ ಈ ಥರದ ಪ್ರಶ್ನೆ ಹಾಕ್ಕೊಂಡಾಗ ಏನೋ ಒಂದು ಉತ್ತರ ಅವರಿಗೆ ಸಿಕ್ಕಂಗೆ ಆಗಿರ್ತದೆ. ಇನ್ನೊಬ್ಬರ ತಲೆ ಮೇಲೆ ಅದೇ ಉತ್ತರ ಹೇರ್ಬಿಡ್ತಾರೆ. ನೋಡು, ನನ್ನ ಜೀವನದೊಳಗೆ ಹೀಗೆ ಬಂದಿತ್ತು ಪ್ರಶ್ನೆ, ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ, ಆಮೇಲೆ ನನಗೆ ಗೊತ್ತಾಯಿತು ಸಾರ್ಥಕ ಅಂತ. ಅಂದರೆ ಮದುವೆನೇ ಅಂತಲ್ಲ, ಎಕ್ಸೆಟ್ರಾ ಒಂದು ಕಡೆಗೆ ಅದನ್ನು ಮುಟ್ಟಿಸ್ತಾನೆ ಅಂತೂ ಇಂತು. ಅದಕ್ಕೆ ನಿನಗೂ ಈ ಪ್ರಶ್ನೆ ಬಂದಿದೆ, ಅದಕ್ಕೆ ನಿನ್ನ ತಲೆ ಮೇಲೂ ನನ್ನ ಕಂಡುಕೊಂಡು ಉತ್ತರ ಹಾಕಿಬಿಡ್ತೀನಿ ಟೊಪ್ಪಿಗೆ, ನೀನು ಅದನ್ನೇ ಸಾರ್ಥಕ ಅಂತ ತಿಳ್ಕೊಬಿಡೋದೆ ಲೈಫ್ ಪರ್ಪಸ್ ಅಂತ. ಇದು ಮನುಷ್ಯರು ಇವತ್ತು ನಾವು ಕಂಡುಕೊಳ್ತಾ ಇರುವ ವಿಧ ವಿಧವಾದ ಮಾತುಗಾರಿಕೆಯಿಂದ, ಮಾತಿನ ಜಾಲ ಅಂತ ಹೇಳ್ತಿರ್ತೀನಿ ನಾನು. ಪ್ರಪಂಚದಲ್ಲಿ ಒಂದು ಮಾತಿನ ಜಾಲ, ಅದು ಎಲ್ಲರನ್ನು ಸುಳಿಸ್ತದೆ, ಸುಳಿಯಲ್ಲಿ ಸಿಲುಕಿಸ್ತದೆ. ಭಾಗವತ ಇದರಿಂದ ಹೊರಗೆ ಬರ್ರಿ ಅಂತ ಹೇಳ್ತದೆ. ಭಾಗವತ ಹೊರಗೆ ಬಾ, ಇದಲ್ಲ ನಿನ್ನ ಬದುಕಿಗೆ, ಇದು ಅರ್ಥ ಅಲ್ಲ. ಭಾಗವತ ಏನು ಹೇಳ್ತದೆ? ಅವನೇ ಧ್ಯೇಯ, ಅವನೇ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್. ಒಬ್ಬೊಬ್ಬ ವ್ಯಕ್ತಿ ಒಂದು ಸೋಲ್ ಅಂದರೆ ಜೀವಾತ್ಮನಿಗೆ ಭಗವಂತನನ್ನು ಕಾಣುವುದು, ಭಗವಂತನನ್ನು ಮುಟ್ಟೋದೇ ಗುರಿ ಆಗಬೇಕೇ ಹೊರತು ಮತ್ತೊಂದನ್ನು ಏನು ಮಾಡಿದರೂ ಕೂಡ ಅದಕ್ಕೆ ಪೂರಕವಾದದ್ದಿದ್ದರೆ ಅದು ಯೋಗ್ಯ, ಅದಕ್ಕೆ ಪೂರಕ ಅಲ್ಲ ಅಂದರೆ ಅದೆಲ್ಲ ವ್ಯರ್ಥ. ಇದೇ ಜೀವನದ ಸಾರ್ಥಕತೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಏತೇ ವಿಧಿ ನಿಷೇಧಾ ಸ್ಯು ಏತಯೋರೇವ ಕಿಂಕರಾಹ ಅಂತಾರೆ ಭಗವತ್ಪಾದರು ಹೇಳುವ ಮಾತು. ಭಾಗವತದಲ್ಲಿ ಆ ಭಗವಂತನ ಸ್ಮರಣೆ, ಅವನ ಕಥಾಶ್ರವಣ, ಅವನ ದರ್ಶನ, ಅವನ ಮಾಡಿದ ಸೃಷ್ಟಿಯ ರಹಸ್ಯದ ಭೇದನ, ಇವುಗಳೇ ದೊಡ್ಡ ಸಾಧನೆ ಅಂತ ನಮಗೆ ವ್ಯಾಖ್ಯಾನ ಮಾಡಿತು. ಯಾವುದೇ ವೃತ್ತಿಪರನಾಗು, ಅದನ್ನು ನೀನು ಈಗಲೇ ಕೂಡಲೇ ಬದಲಾಯಿಸ್ಕೊಳ್ಳಿಕ್ಕಾಗಲ್ಲ. ಆದರೆ ನೀನು ಎಲ್ಲಿದ್ದರೂ ಅವನ ಬಗ್ಗೆ ಒಂದು ನಿನ್ನ ಮನಸ್ಸಿನೊಳಗೆ ಆಲೋಚನೆ ಬಂತು ಅಂದರೆ ಅದೆಲ್ಲ ಸಾರ್ಥಕ ಆಗ್ತದೆ. ಅವನ ಬಗ್ಗೆ ಒಂದು ಆಲೋಚನೆ ಬರಬೇಕು. ಇದನ್ನು ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡುವಾಗ ನಮಗೆ ಸಂದೇಶ ಕೊಡ್ತಾರೆ. ಯಾವುದೇ ಕರ್ಮದಲ್ಲಿ ರತನಾಗಿರು, ಈಗ ಅದು ನಿನ್ನ ವೃತ್ತಿಗೆ ಸಂಬಂಧಪಟ್ಟದ್ದು. ಈ ಕೂಡಲೇ ನಾನು ಎಲ್ಲವನ್ನು ಕಳಚಿ ಅದನ್ನೆಲ್ಲ ಬಿಟ್ಟು ಹಿಮಾಲಯದ ಪ್ರಾಂತದಲ್ಲಿ ಹೋಗಿ
ಪ್ರಾಣಾಯಾಮ ಮಾಡಿ ಹಠಯೋಗಿ ಆಗ್ತೀನಿ, ಅದನ್ನೇನು ಭಾಗವತ ಹೇಳಿಲ್ಲ. ಕೆಲವ್ರಿಗೆ ಹಾಗೆ ಅನಿಸ್ತಿರ್ತದೆ, ನೀವೇನು ಮಾಡ್ತಿದ್ದೀರಲ್ಲ ಅದನ್ನೆಲ್ಲ ಬಿಟ್ಬಿಡು, ಹಿಮಾಲಯದಲ್ಲಿ ಗಂಗೆಯಲ್ಲಿ ಹೋಗಿ ಹೋಗಿ ಮುಳುಗಿಬಿಡು, ಅಂದರೆ ನಿನಗೆ ದೇವರು ಒಲಿತಾನೆ. ಇಲ್ಲದೇ ಇದ್ದರೆ ನೀನು ಎಲ್ಲ ರೀತಿಯಿಂದಲೂ ತಪ್ಪಿತಸ್ಥ ಅಂತ ಅವನಿಗೆ ಗಿಲ್ಟಿ ಫೀಲಿಂಗ್ ಬರೋ ಹಾಗೆ ಮಾಡಿ, ಈ ಕಡೆ ಅವನೂ ಇಲ್ಲ ಇವನೂ ಇಲ್ಲ, ಕೊನೆಗೆ ಅವನು ಸೂಸೈಡ್ ಮಾಡಿಕೊಳ್ಳೋ ಸ್ಥಿತಿ ಅಲ್ಲಿಗೆ ಹೇಳ್ಕೊಂಡು ಹೋಗ್ತದೆ. ಭಾಗವತ ಹಾಗೆ ಮಾಡಲಿಲ್ಲ ಮನುಷ್ಯನನ್ನು. ಭಾಗವತ ಏನು ಮಾಡ್ತದೆ? ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ. ನೀನು ಹುಟ್ಟುವಾಗ ನಿನಗೆ ಅಂತೂ ಒಂದು ಧರ್ಮ ನಿಗದಿತವಾಗಿರ್ತದೆ. ನಿನ್ನ ಅಮ್ಮ ಹೇಗೋ ಹಾಗೆ, ಅಮ್ಮನನ್ನು ಬದಲಾಯಿಸಲಿಕ್ಕಿಲ್ಲ. ಹಾಗೆ ಧರ್ಮವನ್ನು ಬದಲಾಯಿಸಬೇಡ. ಧರ್ಮ ಅಂದರೆ ಕರ್ತವ್ಯ. ದೇವರನ್ನು ಪ್ರೀತಿಪಡಿಸ್ತೇನೆ ಅಂತ ನಾವು ಮಾಡಲೇಬೇಕಾದ ಕರ್ತವ್ಯ, ಅದು ಸೋಚಿತವಾದದ್ದು ಧರ್ಮ, ನಿಯತವಾದ ವ್ಯವಸ್ಥೆ. ಅದನ್ನು ನಾವು ಆರಿಸ್ಕೊಂಡದ್ದಲ್ಲ, ಅಥವಾ ಇದನ್ನು ಬಿಟ್ಟು ಅದು ಚೆನ್ನಾಗಿದೆ ಅಂತ ಅದನ್ನು ಬದಲಾಯಿಸುವಂಥದ್ದು ಅಲ್ಲ. ಅದನ್ನು ನೀನು ಮಾಡು. ಅದೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ. ಹೆಣ್ಣಾಗಿ ಹುಟ್ಟಿದರೆ ಹೆಣ್ಣಿಗೆ ಸಂಬಂಧಪಟ್ಟಂತೆ, ಗಂಡಾಗಿ ಹುಟ್ಟಿದರೆ ಗಂಡಿಗೆ ಸಂಬಂಧಪಡಿಸಿದಂತೆ ಅನೇಕ ವಿಧ ವಿಧವಾದ ಯಾರೂ ಹೇಳಿಕೊಡದ ತಾನಾಗೆ ಅವನ ಜೊತೆಗೆ, ಅದು ಅವನೊಟ್ಟಿಗೆ, ಅವನು ಅದರೊಟ್ಟಿಗೆ, ಅದು ಅವನು ಬೆರೆತುಬಿಟ್ಟಿರ್ತದೆ. ನಾವು ಅದನ್ನು ಎಕ್ಸ್ಟರ್ನಲ್ ಅನ್ನಬಾರ್ದು, ಅದು ಇಂಟರ್ನಲ್. ಆ್ಯಕ್ಚುಲಿ ನಾವು ಹುಟ್ಟುವಾಗೇ ಬಂದಿರ್ತದೆ. ನಾವು ಇದಕ್ಕೆ ಬಂದಿದ್ದೇವೆ ಭೂಮಿ ಮೇಲೆ. ಅದು ಅವರವ್ರಿಗೆ ಅರ್ಥ ಆಗ್ತದೆ. ಅದನ್ನು ಪ್ರತ್ಯೇಕ ಹೇಳೋದು ಬೇಕಾಗಿಲ್ಲ. ಸ್ವಲ್ಪ ಟೈಮ್ ತೊಗೊಳ್ಬೋದು. ಒಬ್ಬನಿಗೆ ಬಹಳ ಬೇಗ ಅರ್ಥ ಆಗಿರ್ತದೆ, ಒಂಚೂರು ಇನ್ನೊಂದು ಒನ್ ಇಯರ್ ಸ್ವಲ್ಪ ತಡವಾಗಿ ಅರ್ಥ ಆಗ್ತದೆ ಇನ್ನೊಬ್ಬನಿಗೆ. ಅದು ಆ ಕ್ರಿಯೆಗಳನ್ನೆಲ್ಲ ಅವನು ನಡೆಸ್ತಾ ಬರುವಾಗ, ಆಗ ನನ್ನಲ್ಲಿ ಮನಸ್ಸನ್ನಿಟ್ಟರೂ ಅದು ಭಾಗವತ ಧರ್ಮ ಆಗ್ತದಂತೆ, ಭಗವಂತನ ಪ್ರೀತಿ ಆಗಿರ್ತದೆ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಕ್ರಿಯಾಸು ಮಾಡಬೇಕಾದ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದು ಅದರೊಳಗೇ ನೀನು ಆಸಕ್ತನ. ಆವಾಗ ನನ್ನ ಸ್ಮರಣೆ ಮಾಡಿ ಮನಸ್ಸನ್ನು ನನ್ನಡೆ ಇಡಿಸಿದರೂ ಕೂಡ ನಾನು ಪ್ರೀತನಾಗ್ತೀನಿ ಅಂತಾನೆ ಭಾಗವತದೊಳಗೆ ಭಗವಂತ. ಈ ಥರದ್ದೊಂದು ಧರ್ಮ ಜಗತ್ತೊಳಗೆ ಯಾರು ಹೇಳಿದ್ದಾರೆ? ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್. ನೀನೊಬ್ಬ ಡಾಕ್ಟರ್ ಆಗು, ನಿನ್ನ ಮುಂದೆ ಅನೇಕ ರೋಗಿಗಳನ್ನು ನಾನು ಕಳಿಸ್ಕೊಡ್ತೀನಿ. ರೋಗಿಗಳನ್ನು ಕಳಿಸ್ಕೊಟ್ಟಾಗ ಅವರ ರೋಗಕ್ಕೆ ತಕ್ಕಂತೆ ನೀನು ಔಷಧೋಪಚಾರ ಮಾಡುವಾಗ ನನ್ನ ಸ್ಮರಣೆ ಮಾಡ್ಕೊಂಡು ಮಾಡು. ನನ್ನ ಮನೆಗೆ ಒಬ್ಬ ದೇವರು ಬಂದ, ನನ್ನಿಂದ ನಿರೀಕ್ಷೆ ಮಾಡ್ತಿದ್ದಾನೆ, ನಾನು ಪ್ರಾಮಾಣಿಕವಾಗಿ ಔಷಧಿ ಕೊಡ್ತೀನೋ ಇಲ್ಲೋ, ಆ ಔಷಧಿ ಕೊಡುವಾಗ ಆ ಪ್ರಾಮಾಣಿಕತೆ ಎಷ್ಟು ಮೆರಿತೀನಿ. ರೋಗ ನಾನು ವಾಸಿ ಮಾಡೋದಲ್ಲ, ಔಷಧಿಯೂ ಅಲ್ಲ, ನಮ್ಮಿಬ್ಬರನ್ನು ಯೋಜಿಸಿದಾನಲ್ಲ ಅವ, ಮಾಡು. ಹೀಗೆ ಈ ಕರ್ತವ್ಯ ಪ್ರಜ್ಞೆಯನ್ನು ಇಷ್ಟು ಶ್ರದ್ಧೆಯಿಂದ ನೀನು ಮಾಡಿದೆ ಅಂದರೆ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಔಷಧ ಜಡ, ರೋಗ ವಾಸಿ ಮಾಡೋ ಶಕ್ತಿ ಅದರಲ್ಲಿ ಇಲ್ಲ. ಒಳಗೆ ಪರಮಾತ್ಮ ಪ್ರೇರಣೆ ಮಾಡಿದರೆ ಔಷಧಿ ರೋಗವನ್ನು ವಾಸಿ ಮಾಡಬಲ್ಲದಷ್ಟು. ನಾನೊಬ್ಬ ಅಸ್ವತಂತ್ರ, ನಾನ್ಯಾತರವ. ಹಾಗಾಗಿ ನನ್ನೊಳಗೆ ಭಗವಂತ ಪ್ರೇರಣೆ ಮಾಡಿದ ಅಂದರೆ ಮಾತ್ರ ಇದು ಸಾರ್ಥಕ ಆಗ್ಬೋದು, ರೋಗ ಪರಿಹಾರ ಆಗ್ಬೋದು. ಹೀಗೊಬ್ಬ ವೈದ್ಯ ತನ್ನ ಕರ್ತವ್ಯವನ್ನು ನಿಭಾಯಿಸುವಾಗ ರೋಗಿಯಲ್ಲಿ ಭಗವಂತನನ್ನು ಕಂಡು ಮಾಡುವ ಕರ್ತವ್ಯ ಪ್ರಾಮಾಣಿಕವಾಗಿದ್ದರೂ ದೇವರು ಪ್ರೀತನಾಗ್ತಾನೆ ಅಂತ ಭಾಗವತ ಧರ್ಮ ಹೇಳ್ತದೆ. ಕೃಷಿ ಮಾಡುವ ಕೃಷಿಕ, ಭೂಮಿಯೇ ಭಗವಂತ. ಬಿತ್ತುವ ಧಾನ್ಯಗಳಲ್ಲಿ ಶ್ರದ್ಧೆ ಇರಲಿ. ಬರ್ತದೆ ಮಳೆ, ಎಲ್ಲಿ ಹೋಗ್ತದೆ ನಮ್ಮನ್ನು ಬಿಟ್ಟು ಮಳೆ? ಮತ್ತು ಬರಲೇಬೇಕು, ಬಿಸಿಲು ಕಳೆದ ಮೇಲೆ ಮಳೆ ಬರಲೇಬೇಕು. ಆ ಮಳೆ ಮೇಲೆ ವಿಶ್ವಾಸ ಇರಲಿ. ಅವನು ಬಿತ್ತುವ ಉತ್ತುವ ಕೆಲಸ ಮಾಡಲಿ. ಆ ಧಾನ್ಯ ನಾನೇ ಅದನ್ನು ಕೊಡುವ ಫಲ ಅಂತ ಶ್ರದ್ಧೆಯಿಂದ ಮಾಡಲಿ. ಯಾರು ನೋಡಿದಾರೆ ಸ್ವಾಮಿ? ದೇವ್ರ ಕರುಣೆ ಮಾಡಬೇಕಷ್ಟೆ ಅಂತ ಹೇಳೇ ಮಾಡಲಿ ಕೆಲಸ.
ಕೊಡೋ ಜವಾಬ್ದಾರಿ ನಂದು. ಅದು ಅವನಿಗೆ ದೇವರ ಪೂಜೆನೇ ಅಲ್ವೇ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತ ನ ಭವಾಯ ಕಲ್ಪತೆ. ಅವನು ದೊಡ್ಡ ಸೇನಾಧಿಕಾರಿ ಆಗಲಿ, ಅವನು ದೇಶ ಕಾಯುವವನಾಗಲಿ, ಅವನು ರಾಜಕೀಯ ವ್ಯಕ್ತಿ, ಪ್ರಜಾತಂತ್ರಗಳ ವ್ಯವಸ್ಥೆಯಲ್ಲಿ ದೇಶವನ್ನು ಮುನ್ನಡೆಸುವವನಾಗಲಿ, ಅಥವಾ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಲಿಯೋ, ಲೆಕ್ಚರ್ ಆಗಲಿಯೋ, ಸಾಫ್ಟ್ವೇರ್ ಆಗಲಿ, ಹಾರ್ಡ್ವೇರ್ ಆಗಲಿ, ಯಾವುದೂ ಬೇಡ, ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಸಾಮಾನು ತಂದು ಕೊಡೋ ಸಪ್ಲೈಯರ್ ಆಗಲಿ, ಆದರೆ ನನ್ನನ್ನು ಆರಾಧಿಸುವಷ್ಟು ಸುಲಭವಾಗಿ ಇನ್ಯಾರನ್ನೂ ಆರಾಧಿಸ್ಲಿಕ್ಕಾಗಲ್ಲ ಅಂತಂತಾನೆ ಭಗವಂತ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ, ಯಾವುದೇ ಕ್ರಿಯೆ ಮಾಡಪ್ಪ ಅಂತಂಥದ್ದು, ಅದನ್ನು ಮಾಡುವಾಗ ನನ್ನ ಕಡೆ ಮನಸ್ಸನ್ನಿರಿಸು. ಇದು ಭಾಗವತ ಧರ್ಮಗಳಲ್ಲಿ, ಅಂದರೆ ಭಾಗವತ ನಿರೂಪಿಸಿದ ವಿಷಯಗಳಲ್ಲಿ ಪ್ರಮುಖವಾದ ವಿಷಯ ಇತ್ತು. ಇದನ್ನು ಹಿಂದಿನವರೆಲ್ಲ ಮಾಡಿದ್ರಂತೆ. ಆ ಮಾಡಿದ್ರಿಂದ ಅವರಿಗೆ 100% ಸಿಕ್ತಂತೆ ಫಲ. ಅದಕ್ಕೆ ಉದಾಹರಣೆಯಾಗಿ ಒಂದಿಷ್ಟು ಜನರನ್ನು ಭಾಗವತದಲ್ಲಿ ಕಲೆ ಹಾಕ್ತಂತೆ, ಸಂದರ್ಶನ ಮಾಡಿ ಮಾಡಿ. ಉದಾಹರಣೆಗೆ ಗೋಪಿಕಾಸ್ತ್ರಿ, ವೃಂದಾವನ, ಗೋಕುಲ, ಇವುಗಳಲ್ಲೆಲ್ಲ ಗೋಪಿಕಾಸ್ತ್ರೀಯರಿದ್ರಂತೆ. ಕೃಷ್ಣ ಅವ್ರ ಮನೆಯಲ್ಲೆಲ್ಲ ಒಡನಾಡಿ ಆದ ಕತೆ ಬಹಳ ಕೇಳಿದ್ದೇವೆ. ಆ ಒಡನಾಡಿ ಆದಾಗ ಕೃಷ್ಣ ಯಾರಿಗೂ ಕೂಡ ಸದಾ ನನ್ನ ಧ್ಯಾನ ಮಾಡ್ತಾ ಕೂಡಬೇಕು, ದನಗಳಿಗೆ ಮೇವುಗಿಯು ಹಾಕ್ಲಿಕ್ಕೆ ಹೋಗಬೇಡ್ರಿ ಅಂತ ಉಪದೇಶ ಮಾಡಲಿಲ್ಲ. ಅವನು ಮಾಡಲಿಲ್ಲ ಹಾಗೆ. ಮತ್ತೇನು ಮಾಡಿದ? ನೀವು ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ಮಾಡಿ ಕಡಿಬೇಕು, ಮಾರಾಟ ಮಾಡಬೇಕು, ಅದಕ್ಕೆ ಪ್ರೋತ್ಸಾಹ ಕೊಟ್ಟನೆ ಹೊರತು ಯಾರಿಗೂ ಸದಾ ನನ್ನ ಧ್ಯಾನ ಮಾಡ್ತಾ ಕೂಡ್ರಿ ಅಂತ ಉಪದೇಶ ಮಾಡಿದ್ದು ಎಲ್ಲೂ ಇಲ್ಲ. ಯಾಕೆ ಈ ವಿಷಯ ಸ್ಪಷ್ಟಪಡಿಸಿದೆ ಅಂದರೆ, ಈ ಭಗವಂತ, ಅವನ ಧ್ಯಾನ, ಅವನ ಬಗ್ಗೆ ಚಿಂತನೆ ಅಂತನ್ನೋ ವಿಷಯ ಏನಿದೆ, ಇದು ಎಲ್ಲೋ ನಮ್ಮ ದಿನಚರಿಗೆ ತೊಡಕಾಗ್ತದೆ ಅಂತ ಕೆಲವ್ರ ಭಾವನೆ ಇದೆ. ನಾವು ಇದನ್ನು ಮಾಡಿದರೆ ಅದನ್ನು ಮಾಡಲಿಕ್ಕಾಗಲ್ಲ ಆಚಾರ್ಯರೇ, ಅದನ್ನು ಮಾಡಿದರೆ ಇದನ್ನು ಮಾಡಲಿಕ್ಕಾಗಲ್ಲ ಅಂತ. ಒಂದಕ್ಕೊಂದಕ್ಕೆ ನಮಗೆ ತೊಡಕಾಗ್ತದೆ. ಈ ದೇವರು ಅನ್ನೋ ವಿಷಯ ನಮಗೆ ತೊಡಕಾಗ್ತದೆ. ಆಫೀಸಿಗೆ ಹೋಗಬೇಕು, ಅಲ್ಲಿ ಮಾಡಿರುವ ಪ್ರಾಜೆಕ್ಟ್ ಪೂರ್ಣ ಮಾಡಬೇಕು, ಹಾಗಾಗಿ ಅವಾಗೆಲ್ಲಿ ದೇವರು ನಮಗೆ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಕೃಷ್ಣ ಇವೆಲ್ಲ ಸಮಸ್ಯೆ ಮುಂದೆ ಕಲಿಯುಗದವ್ರಿಗಿದೆ ಅಂತ ಗೊತ್ತಿತ್ತು. ಅದಕ್ಕೆ ದನ ಕಾಯೋರ ಮನೆಯಲ್ಲಿ ಹುಟ್ಟಿದ್ದಂತೆ. ದನಗಿನ ಕಾಯ್ಕೊಂಡು ಹಾಲು ಮೊಸರುಗಳನ್ನು ತಮ್ಮ ಕುಲ ಕಸುಬಿಗೆ ಅಂತ ಇಟ್ಟುಕೊಂಡು ಹೈನಿನ ಮಾರಾಟ ಮಾಡಿ ತಮ್ಮ ಮನೆ ನಡೆಸುವಂಥವ್ರ ಮನೆಯಲ್ಲಿ ಹುಟ್ಟಿ ಏನು ಮಾಡಿದ? ತಾನೂ ದನ ಕಾಯ್ದ. ಯಾರಿಗೂ ದನ ಕಾಯೋದನ್ನು ಬಿಡ್ರಿ ಅಂತ ಹೇಳಲಿಲ್ಲ. ಎಲ್ಲ ಸ್ತ್ರೀಯರು ಮನೆಗಳಲ್ಲೇ ತಾವು ಮಜ್ಜಿಗೆ ಕಡಿದು ಬೆಣ್ಣೆ ತೆಗೆಯೋದನ್ನು ನಿಲ್ಲಿಸ್ರಿ ಅಂತ ಹೇಳಲಿಲ್ಲ. ಆ ಬೆಣ್ಣೆ ತೆಗೆದದ್ದನ್ನು ಮಾರಾಟ ಮಾಡಿ ಅದರಿಂದ ಬರ್ತಿದ್ದ ಹಣದಿಂದ ಶ್ರೀಮಂತರಾಗ್ರಿ ಅಂತ ಅನ್ನೋದನ್ನು ಭಗವಂತ ಅಪೋಸ್ ಮಾಡಲಿಲ್ಲ. ಅಂದರೆ ಅವರವರ ಕುಲಕಸುಬುಗಳಿಗೆ ಪ್ರೋತ್ಸಾಹ ನೀಡಿ, ಪ್ರಕೃತಿಗೆ ಪ್ರೋತ್ಸಾಹ ಕೊಟ್ಟು, ತಾನು ತನ್ನಲ್ಲಿ ಭಕ್ತಿ ಮಾಡ್ಬೋದು ಅಂತ ಹೇಳಿಕೊಡ್ಲಿಕ್ಕೆ ಮಾಡಿದ ಅವತಾರವೇ ಕೃಷ್ಣಾವತಾರ. ಕೃಷ್ಣಾವತಾರದ ರಹಸ್ಯನೇ ಅದು ಅಂತದೆ ಭಾಗವತ. ಯಾರೊಬ್ಬರಿಗೂ ಒಂದು ದಿವಸವೂ ದನ ಕಾಯೋದು ಬಿಟ್ಟರು ಅಂತ ಅನಿಸ್ಲೇ ಇಲ್ಲಂತೆ ಕೃಷ್ಣ. ನೀವೆಲ್ಲ ದನ ಕಾಯಲೇಬೇಕು, ನಾ ಮಾಡಿದ್ರೆ ನೀವು ಮಾಡಬೇಕು, ನೀವು ಮಾಡಿದಾಗ ನಾನು ಮಾಡಬೇಕು. ಇದು ನಮಗೆ ಹೇಳಿಕೊಡ್ತಾ ಇರೋ ದೊಡ್ಡ ಸಂದೇಶ ಏನು? ನಾವು ಯಾವುದರೊಳಗೆ ಇದ್ದೇವೆ ಇವತ್ತು, ಯಾವ ಸ್ಟೇಜ್ನಲ್ಲಿ, ಯಾವ ಪರಿಸರದೊಳಗಿದ್ದೇವೆ, ನಮಗೆ ಯಾವ ಕೆಲಸ ಮಾಡಲೇಬೇಕಾದದ್ದಿದೆ, ಅದು ಇನ್ನೊಬ್ರು ಹೇಳಬೇಕಾಗಿಲ್ಲ, ನಮಗೇ ಗೊತ್ತಿದೆ, ಅದನ್ನು ನಾವು ಮಾಡಲೇಬೇಕಂತ. ಉದಾಹರಣೆಗೆ ದನ ಕಾಯೋದು ಅಂತ ಹೆಸರು ಹೇಳಿದೆ ಅಷ್ಟೆ. ಅದು ಒಬ್ಬೊಬ್ಬರಿಗೆ ಒಂದೊಂದಿದೆ. ಆ ಕರ್ತವ್ಯ ಮಾಡದೇ ಇದ್ದರೆ ಉಪಯೋಗ ಇಲ್ಲ. ಕುರುಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಮಾತೃಗತಿ. ಭಗವತ್ಪಾದರು ಹೇಳಿದ ಮಾತು, ಭಾಗವತದ ಸಾರ ಇದು. ನಿಜಂ ಕರ್ಮ ನಿಯತಂ ಕುರು. ನಿಯತವಾದ ಕರ್ಮವನ್ನು ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಕ್ಕದ್ದು. ಮಾಡುವಾಗ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್. ಈ ಪ್ರಾಮಾಣಿಕತೆ, ಈ ದೇವರ ಪೂಜೆಯನ್ನು ಮಾಡು ಅಂತ ನಮಗೆ ಶಾಸ್ತ್ರ ಹೇಳ್ಕೊಡ್ತದೆ. ಇದು ಕೃಷ್ಣಾವತಾರದಲ್ಲಿ ಅನುಸ್ಯೂತವಾಗಿ ಭಗವಂತ ಮಾಡಿದ. ಅರ್ಜುನನನ್ನು ದನ ಕಾಯ್ಲಿಕ್ಕೆ ಹೇಳಲಿಲ್ಲ,
ಗೋಪಾಲಕರನ್ನು ಯುದ್ಧ ಮಾಡಲಿಕ್ಕೆ ಹೇಳಲಿಲ್ಲ. ಅಕ್ರೂರನನ್ನು ಯುದ್ಧಕ್ಕೆ ಕರೀಲಿಲ್ಲ. ಉದ್ಧವನನ್ನು ಯುದ್ಧದಲ್ಲಿ ಬಾ ನನ್ನ ಮುಂದೆ ನಿಂತುಕೊಂಡು ಕರೀಲಿಲ್ಲ. ನಂದಗೋಪನನ್ನು ಕರ್ಕೊಂಡು ಹೋಗಲಿಲ್ಲ. ನಂದಗೋಪನನ್ನು ಮಹಾಭಾರತದ ಯುದ್ಧ ನಡೀತದೆ ನೀ ಬರಬೇಕು ಅಂತ ನಂದಗೋಪನನ್ನು ಎಳೆದು ತರಲಿಲ್ಲ. ಅವರವರಲ್ಲೇ ಇರಲಿ. ಅರ್ಜುನನೇ ಯುದ್ಧ ಮಾಡಬೇಕು, ಧರ್ಮರಾಜನೇ ಮಾಡಬೇಕು. ಯುದ್ಧ ಮಾಡದೇನೂ ರಾಜ್ಯ ಕೊಡಿಸುವ ಶಕ್ತಿ ಇದೆ ಕೃಷ್ಣನಿಗೆ. ವಿಶ್ವರೂಪ ತೋರಿಸಿ ಪ್ರಪಂಚ ಎಲ್ಲ ನಂದದ ನಿಂದೇನೋ ಅಂತ ಎಲ್ಲವನ್ನು ಕಸಕೊಂಡು ಸ್ವಲ್ಪೇ ಸ್ವಲ್ಪ ಕೊಡುವಂತ ಅವನ ಹತ್ರ ಹೋಗಿ ಅಂಗಲಾಚೋದಕ್ಕಿಂತ ಎಲ್ಲ ಕಸಕೊಂಡು ಕೊಡುವ ಶಕ್ತಿ ಕೃಷ್ಣನಿಗೆ ವಾಮನಾವತಾರದಲ್ಲಿ ತೋರಿಸಿದ್ದ ಭಗವಂತ. ಆದರೆ ಮಾಡಲಿಲ್ಲ. ಯಾಕೆ? ಕರ್ತವ್ಯ ಮಾಡು ಅಂತ ತೋರಿಸಿದ್ದಂತ. ನಿಯತ ಕರ್ತವ್ಯವನ್ನು ನಾನೂ ಮಾಡ್ತೇನೆ, ನಿಯತ ಕರ್ತವ್ಯವನ್ನು ನೀನೂ ಮಾಡು. ಗೋಪಾಲಕರು ಗೋಪಾಲ ವೃತ್ತಿಯನ್ನು ಮಾಡಲಿ, ಕ್ಷಾತ್ರ ವೃತ್ತಿಯನ್ನು ಅರ್ಜುನ ಮಾಡಲಿ, ಪಾಠ ಪ್ರವಚನ ಅವುಗಳನ್ನು ದ್ರೋಣನಂಥ ಬ್ರಾಹ್ಮಣ ಮಾಡಲಿ. ಹೀಗೆ ಒಂದೊಂದು ಅವರಿಗೆ ಕುಲಕಸುಬು ಯಾವುದೋ ಅದನ್ನು ಅವರು ಮಾಡಲಿ ಅನ್ನೋದೇ ಕೃಷ್ಣನ ಉದ್ದೇಶ. ಇದು ಭಾಗವತದಲ್ಲಿ ಕೃಷ್ಣಾವತಾರದ ಚರಿತ್ರೆ ಹೇಳ್ತಾ ನಮಗೆ ಸ್ಪಷ್ಟಪಡಿಸ್ತಾರೆ. ಇದನ್ನು ಮಾಡುವಾಗಲೂ ಭಗವದ್ಭಕ್ತಿ ಬೆರೀಲಿಕ್ಕೆ ಬರ್ತದೆ ಅಂತ ತೋರಿಸಿದ. ಇದನ್ನು ಮಾಡುವಾಗ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೆ ಬರ್ತದಂತ. ಅದೊಂದು ರಹಸ್ಯ. ನಮ್ಮ ಮನಸ್ಸು ಫಿಸಿಕಲ್ಲಿ ಏನು ಕೆಲಸ ಮಾಡ್ತಾ ಇದ್ದರೂ ಮನಸ್ಸು ಭಗವಂತನ ಕಡೆಗಿರೋದು ಸಮಸ್ಯೆನೇ ಇಲ್ಲ ಅಂತಾರೆ ಭಾಗವತದೊಳಗೆ. ಮನಸ್ಸು ಏನು ಮಾಡಬೇಕಾಗಿದೆಪ್ಪ? ಕೆಲಸ ಎಲ್ಲ ಮಾಡ್ತಾ ಇರು. ಕೈಯಲ್ಲಿ ತಾನೇ ಮಾಡೋದು, ಲ್ಯಾಪ್ಟಾಪ್ನಿಂದ ಕೈಯಲ್ಲಿ ತಾನೇ ಮೊಬೈಲ್ ಯೂಸ್ ಮಾಡ್ತೀವಿ, ಮನಸ್ಸಿನಿಂದ ಯೂಸ್ ಮಾಡಲ್ಲಲ್ಲ. ಆ ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಅದು ಆವಿಷ್ಟ ಚಿತ್ತ ಅನ್ನೋ ಮಾತಿನ ಅರ್ಥ. ಆವಿಷ್ಟ ಚಿತ್ತ ನ ಭವಾಯ ಕಲ್ಪತೆ. ಕಾರ್ ಓಡಿಸುವಾಗ 2 ಕೈ ಯೂಸ್ ಮಾಡ್ತೀವಿ, 2 ಕಾಲು ಯೂಸ್ ಮಾಡ್ತೀವಿ. ಎಕ್ಸಲೇಟ್ರಿಗೊಂದು, ಬ್ರೇಕಿಗೊಂದು, ಕ್ಲಚ್ಚಿಗೊಂದು 2 ಕೈ ಯೂಸ್ ಮಾಡ್ತೀವಿ. ಇನ್ನು ಆಟೋ ಗೇರ್ ಬಂದಿಲ್ಲ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಅಂತೂ ಕಣ್ಣು ಯೂಸ್ ಮಾಡ್ತೀವಿ. ಹಾರ್ನೆಲ್ಲಾದರೂ ಬರ್ಬೋದು ಅಂತ 2 ಕಿವಿಗಳನ್ನು ತೀಕ್ಷ್ಣಗೊಳಿಸಿರ್ತೀವಿ. ಸಮಸ್ಯೆ ವಿಚಿತ್ರ ಅಂದರೆ ಬಾಯಿಗೊಂದು ಕೆಲಸ ಕಾರ್ ಓಡಿಸ್ಲಿಕ್ಕೆ ಇರಲಿಲ್ಲ. ಅಂದರೆ ಬಾಯಿ ಇಲ್ಲದೆ ಇದ್ದವನು ಕಾರ್ ಓಡಿಸ್ಬೋದು ಅಂತಿತ್ತು. ಮೊಬೈಲ್ ಬಂದಾಗ ಏನು ಮಾಡಿದರು? ಕಾರ್ ಓಡಿಸುವಾಗ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ನಿಯಮ ಹಾಕಿದರು. ಹ್ಯಾಂಡ್ ಫ್ರೀ ವ್ಯವಸ್ಥೆ ಮಾಡಿಕೊಂಡ್ರು. ಆಮೇಲೆ ಹ್ಯಾಂಡ್ ಫ್ರೀ ಬಂತಲ್ಲ ಆಪ್ಷನ್ನು, ಬಂದ ಕೂಡಲೇ ಏನು ಮಾಡಿದರು? ನೀವು ಕಾರ್ ಓಡಿಸ್ತಿದ್ದೀರಾ, ನಾ ಬೇಕಂದ್ರೆ ಆಮೇಲೆ ಮಾಡ್ತೀನಿ ಅಂತ ಎದುರುಗಡೆ ಇದ್ದವನೇ ಹೇಳ್ತಾನೆ, ಇಲ್ಲ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ. ನೀವು ಮಾತಾಡಿ ಪರವಾಗಿಲ್ಲ, ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತಂತ. ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ವಿ ಮನುಷ್ಯ. ಇದೇ ಅಭ್ಯಾಸವನ್ನೇ ಆ ಮನಸ್ಸು ಭಗವಂತನ ಕಡೆ ಇರಲಿ, ಉಳಿದೆಲ್ಲ ಇಂದ್ರಿಯಗಳು ಬೇರೆ ಕಡೆಯಲ್ಲಿ ಇರಲಿ ಅನ್ನೋ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ. ಯಾಕೆ ಅಂತ ಕೇಳ್ತಾರೆ. ಇದು ಆವಿಷ್ಟ ಚಿತ್ತ ನ ಭವಾಯ ಕಲ್ಪತೆ. ಇದು ಹ್ಯಾಂಡ್ ಫ್ರೀ ಅಲ್ಲ, ಇದಕ್ಕೆ ಮನಸ್ಸನ್ನು ಫ್ರೀ ಮಾಡ್ಕೊ. ನಿನ್ನ ಮನಸ್ಸನ್ನು ಭಗವಂತನ ಕಡೆಗೆ ಇರಿಸು, ಉಳಿದೆಲ್ಲ ಕೆಲಸಗಳನ್ನು ಮಾಡು. ಅವಾಗ ಅದು ತೊಡಕಾಗಲ್ಲ. ಇದನ್ನು ಮಾಡಬೇಕಾದ್ರೆ ಅದು, ಅದನ್ನು ಮಾಡಬೇಕಾದ್ರೆ ಇದು ಅಂತ ಸಮಸ್ಯೆಗೆ ಈಡಾಗಲ್ಲ. ಇದು ಒಂದು ಅಂಶ. ಎರಡನೇ ಅಂಶ, ಭಾಗವತ ಹೇಳಿದ್ದನ್ನು ನೋಡಿದಾಗ ಸ್ಪಷ್ಟ ಆಗಿದ್ದು, ಮನುಷ್ಯನಿಗೆ ದೇವರು ಒಲಿಲಿಕ್ಕೆ ಬಟ್ಟೆ ನೀರು ಇವುಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾನೆ. ನಾನು ಮಡಿ ಇಲ್ಲ ಅಂತ ಮುಗೀತು, ದೇವರು ನನ್ನ ಮೇಲೆ ಇನ್ನು ಉಗ್ರ ಶಿಕ್ಷೆನೇ ಹಾಕಿಬಿಡ್ತಾನೆ ಅಂತ. ಯಾಕಂದ್ರೆ ನಾ ಮಡಿ ಇಲ್ಲಲ್ಲ ಅಂತ. ನಾ ಯಾವುದೋ ನಮ್ಮದು ಬಟ್ಟೆ ಸ್ವಲ್ಪ ಚೇಂಜ್ ಆಗಿದೆ, ಆಫೀಸಿಗೆ ಹೋಗುವಾಗ ಒಂದು ಬೇರೆ ಇದೆ, ಮನೆಯಲ್ಲಿರುವಾಗ ಒಂದು ಬೇರೆ ಇದೆ, ಮೊದಲಿದ್ದ ಹಾಗಿರಲ್ಲ, ಪೂಜೆ ಕೂಡುವಾಗ ಒಂದು, ಅದೆಲ್ಲ ಪಾಲನೆ ಮಾಡು. ಆದರೆ ಭಗವಂತನ ವಿಷಯದಲ್ಲಿ ಹೃದಯದಲ್ಲಿ ದೇವರನ್ನು ಧ್ಯಾನ ಮಾಡಲಿಕ್ಕೆ ಸದಾ ಈ ಬಟ್ಟೆ ಭಾರೀ ದೊಡ್ಡ ಮೈಲಿಗೆ ಅಂತ ಅನ್ಕೊಳ್ಬೇಡ ಅಂತ ಹೇಳ್ತದೆ ಭಾಗವತ. ಅದನ್ನು ದೂರ ಇಡು. ಆ ಕಲುಷಿತವನ್ನು ದೂರ ಮಾಡ್ಕೊಂಬಿಡು. ಮನಸ್ಸು ಶುದ್ಧ ಮಾಡಿಕೊಂಡು ಹೃದಯದಲ್ಲಿ ದೇವರನ್ನು ಧ್ಯಾನ ಮಾಡಲಿಕ್ಕೆ ಯಾವ ಬಟ್ಟೆ ಆದರೆ ಏನು. ಅದಕ್ಕೆ ಹೇಳ್ತೀನಿ, ಭಗವಂತನ ನಾಮವನ್ನು ಮೈಲಿಗೆ ಮಾಡುವಷ್ಟು ಈ ಬಟ್ಟೆ ಮೈಲಿಗೆ ಅಲ್ಲ ಅಂತಂತೆ. ಅಷ್ಟು ಶಕ್ತಿ ಇಲ್ಲ ಅದಕ್ಕೆ. ಬೇಕಂದ್ರೆ ನಿನ್ನ ಬಟ್ಟೆಯನ್ನು ಅದು ಮಡಿ ಮಾಡ್ತದೆ. ಬಟ್ಟೆ ಏನು ಬೇಕಂದ್ರೆ ನಾಮ ಮಡಿ ಮಾಡ್ತದೆ. ಆದರೆ ನಾಮವನ್ನು ಮೈಲಿಗೆ ಮಾಡೋ ಶಕ್ತಿ ನಾವು ಹಾಕ್ಕೊಳ್ಳೋ ಬೂಟುಗಳಿಗಿಲ್ಲ. ಹಾಗಾಗಿ ಕಾಲಿಗೆ ಹಾಕೋ, ಕೈಗೆ ಹಾಕೋ, ಕುತ್ತಿಗೆಗೊಂದು ಟೈಗೆ ಹಾಕೋ,
ತಲೆಗೊಂದು ಟೊಪಿಗೆ ಹಾಕೋ, ಪರವಾಗಿಲ್ಲ. ಬಟ್ಟೆ ಹೆಸರಿನಲ್ಲಿ ಭಗವಂತನ ನಾಮ ಬಿಡಬೇಡ, ಭಗವಂತನ ನಾಮ ಹೇಳೋದನ್ನು ತೊರಿಬೇಡ, ಧ್ಯಾನ ಮಾಡೋದನ್ನು ಬಿಡಬೇಡ. ಈ ವಿಷಯಗಳ ಸರಳೀಕರಣವನ್ನು ಭಾಗವತನೇ ಮಾಡಿದ್ದಂತೆ. ಭಾಗವತ ಜನಸಾಮಾನ್ಯರನ್ನು ದೇವರ ಬಳಿಗೆ ಸರಳವಾಗಿ ಕರೆದುಕೊಂಡು ಹೋಗಲಿಕ್ಕೆ ಏನು ಬೇಕೋ ಎಲ್ಲ ಉಪಾಯವನ್ನು ಹೇಳ್ಕೊಡ್ತೀವಿ. ಅದೇನೋ ಸಿಂಪಲ್ ಲಿವಿಂಗ್ ಬ್ರಾಡ್ ಥಿಂಕಿಂಗ್ ಅಂತಂತಾರಲ್ಲ, ಆಮೇಲೆ ಅದು ಬಂದದ್ದೇನೋ ಅಂತ ಅನಿಸ್ತದೆ ನನಗೆ. ಭಾಗವತ ಮೊದಲೇ ಹೇಳ್ಕೊಟ್ಬಿಡ್ತದೆ, ಭಾಳ ಬ್ರಾಡ್ ಥಿಂಕ್ ಮಾಡ್ತದೆ. ಯಾಕಂದರೆ ಒಬ್ಬೊಬ್ಬ ವ್ಯಕ್ತಿ ತನ್ನ ಪರಿಸರದೊಳಗೆ ತಾನು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಅನ್ನೋದು ನಮಗಿಂತ ಭಗವಂತನಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವುಗಳ ಕಷ್ಟದ ಕೊಟರೆಗಳಲ್ಲಿ ನೀನು ಸಿಲುಕಬೇಕು ಅಂತ ದೇವರಿಗೆ ಅಪೇಕ್ಷೆ ಇಲ್ಲ. ಆ ಭಗವಂತನಿಗಿರೋ ಅಪೇಕ್ಷೆ ಏನು? ತನ್ನ ಧ್ಯಾನ ಎಷ್ಟು ಮಾಡ್ತಾನೆ, ತನ್ನಲ್ಲಿ ಎಷ್ಟು ಶ್ರದ್ಧೆ ಮಾಡ್ತಾನೆ, ತನ್ನನ್ನು ಹೇಗೆ ತಿಳ್ಕೊಂಡಿದ್ದಾನೆ, ತನ್ನ ಕರ್ತೃತ್ವವನ್ನು ಹೇಗೆ ಆಲೋಚನೆ ಮಾಡ್ತಾನೆ, ಯಾವಾಗಲೂ ನಾನೊಬ್ಬ ರಕ್ಷಕನಾಗಿದ್ದೇನೆ ಅಂತ ನನ್ನನ್ನು ಎಷ್ಟು ಬಿಲೀವ್ ಮಾಡ್ತಾನೆ. ಇದು ಭಾಗವತ ಸ್ಪಷ್ಟವಾಗಿ ನಮಗೆ ಹೇಳ್ತದೆ. ಕೃಷ್ಣನ ಕಥೆಯಲ್ಲಿ ಪ್ರತಿಯೊಬ್ಬ ಭಕ್ತನ ಚರಿತ್ರೆಯನ್ನು ಹೇಳಿದ್ದು ಏನದರ ಅರ್ಥ? ಎರಡೇ ಅಂಶ. ಒಂದು, ಭಗವಂತನ ಅಪಾರವಾದ ಭಕ್ತನ ಮೇಲೆ ವಾತ್ಸಲ್ಯ, ಕಾರುಣ್ಯ. ಎರಡು, ಭಕ್ತ ದೇವರ ಮೇಲೆ ಮಾಡುವಂತಹ ವಿಶ್ವಾಸ. ಈ ಎರಡನ್ನು ಚೆನ್ನಾಗಿ ಪರಿಚಯ ಮಾಡಿಸ್ತದೆ. ಯಾರೇ ಇರ್ಬೋದು, ದೇಹದಿಂದ ವಕ್ರ ಇರ್ಬೋದು, ಮನಸ್ಸಿನಿಂದ ದೇವರನ್ನು ಬಿಲೀವ್ ಮಾಡಿದರೆ ಸಾಕಂತೆ. ದೇಹದಿಂದ ಭಾರೀ ಚೆನ್ನಾಗಿರ್ತಾನೆ, ಸಬಲನಾಗಿರ್ತಾನೆ, ಮನಸ್ಸಿನಿಂದ ಭಗವಂತನ ಬಗ್ಗೆ ಬಹಳ ವಿಷಪೂರಿತವಾದ ದ್ವೇಷ ಕಾಡ್ತಾ ಇರ್ತಾನೆ. ಎಲ್ಲದಕ್ಕೂ ಉದಾಹರಣೆಗಳಿದ್ದ. ಕಂಸ ಬಹಳ ದೊಡ್ಡ ಅಧಿಕಾರಿ, ದೊಡ್ಡ ರಾಜಧಾನಿ ಮಥುರಾಪಟ್ಟಣ ಆಳ್ವಿಕೆ ನಡೆಸ್ತಾ ಇದ್ದ. ದೇಹದಿಂದ ಬಲಿಷ್ಠ, ಆರ್ಥಿಕವಾಗಿ ಬಲಿಷ್ಠ, ಅಧಿಕಾರದಿಂದ ಬಲಿಷ್ಠ. ಆದರೆ ದೈವ, ಧರ್ಮ, ಪ್ರಾಮಾಣಿಕತೆ ಅಂದರೆ ಆಗಿ ಬರ್ತಿರಲಿಲ್ಲ. ಅದೊಂದು ಬೇಡ ಅಂತಿದ್ದ. ಇವನು ಭೂಮಿಯ ಮೇಲೆ ಇರ್ಲಿಕ್ಕೆ ಲಾಯಕನ ಹಾಗಾದರೆ ಅನ್ನಂತೆ ಕೃಷ್ಣ. ಅದಕ್ಕೆ ಅವನು ನೋಡಿ, ದೇಹದಿಂದ ಬಲಿಷ್ಠನಾಗಿ, ಅಧಿಕಾರದಿಂದ ಬಲಿಷ್ಠನಾಗಿ, ಪದವಿಯಿಂದ ಬಲಿಷ್ಠನಾಗಿ, ದೈವ ಅನ್ನೋ ವಿಷಯ ಬಂತು ಅಂದರೆ ಸಾಕು, ನನಗೆ ಅವನು ಬೇಡ ಅಂತಿದ್ದ. ಅದಕ್ಕೆ ಕೃಷ್ಣ ಯುದ್ಧ ಮಾಡಲೇಬೇಕಾಯಿತು. ಅವನು ಬೇಡ, ಭೂಮಿಗೆ ಅವನು ಲಾಯಕಲ್ಲ ಅಂತ ಅವನನ್ನು ಕಳಿಸ್ಲೇಬೇಕಾಯ್ತು. ಅದೇ ಕಂಸನ ಆಡಳಿತದೊಳಗೆ, ಅದೇ ಕಂಸನ ದೇಹಕ್ಕೆ ದಿನ ಅಲಂಕಾರ ಮಾಡ್ತಿದ್ದು ಒಬ್ಬಳು ತ್ರಿವಕ್ರೆ ಅಂತಿದ್ಲಂತೆ. ಭಾಗವತ ಹೇಳೋ ಕಥೆ. ತಲೆ ವಕ್ರ, ಟೊಂಕ ವಕ್ರ, ಕಾಲು ವಕ್ರ. ಆದರೆ ಏನು ಮಾಡೋಣ, ಬುದ್ಧಿ ವಕ್ರ ಇರಲಿಲ್ಲ. ಬಂದ ಕೃಷ್ಣನನ್ನು ಅವನ ರೂಪಕ್ಕೆ ಮೋಹಿತಳಾಗಿ, ಅವಳೊಬ್ಬಳು ಬ್ಯೂಟಿಷಿಯನ್, ತನಗಾದ ಎಲ್ಲ ರೀತಿ ಅಲಂಕಾರ ಮಾಡಿದ್ಲಂತೆ. ಎಣ್ಣೆ ಹಚ್ಚಿದ್ಲು, ಗಂಧ ಹಚ್ಚಿದ್ಲು. ಆ ಕೃಷ್ಣನನ್ನು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕನ್ನಡಿ ಹಿಡಿದು ತೋರಿಸಿದ್ಲಂತೆ. ಕೃಷ್ಣ ಹ್ಯಾಕೆ ಕಾಣಿಸ್ತಿದ್ದಿ? ಸಾಕ್ಷಾನ್ ಮನ್ಮಥ ಮನ್ಮಥ. ಮೊದಲೇ ಸುಂದರ, ಮತ್ತಷ್ಟು ಸುಂದರ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟಿಲ್ಲ ತ್ರಿವಕ್ರೆ. ಅವಳು ಆನಂದ ಕಣ್ಣೀರು ಸುರಿಸ್ತಾ ಇದ್ದಾಳೆ, ಆನಂದದ ಕಣ್ಣೀರನ್ನು. ಕೃಷ್ಣ ನನಗೇನಾದರೂ ಕೊಟ್ಟೇ ಕೊಡ್ತಾನೆ ಅಂತ ಅವಳಿಗೆ ಆಸೆ ಇದೆ, ಆದರೆ ಬಾಯಲ್ಲಿ ವ್ಯಕ್ತಪಡಿಸ್ತಿಲ್ಲ. ಮಾಡಬೇಕಾದ ಕರ್ತವ್ಯ. ಯಾಕಂದ್ರೆ ನಾನು ಹುಟ್ಟಿಸಿದ್ದೇ ನನ್ನ ಈ ಕುಲದಲ್ಲಿ, ಅಲಂಕಾರ ಮಾಡೋದೇ ಅವಳು ಕುಲಕಸು ಬಂತು. ಹೀಗಾಗಿ ಕಂಸ ಬೇರೆ ಬೇರೆ ದೇಶದಿಂದ ಪರ್ಫ್ಯೂಮ್ಸನ್ನು ತರಿಸಿ ತನ್ನ ದೇಹಕ್ಕೆ ಅವಳ ಕಡೆಯಿಂದ ಅಲಂಕಾರ ಮಾಡಿಸ್ಕೊತಿದ್ದಂತೆ. ಹೀಗೊಂದು ಕ್ಯಾರೆಕ್ಟರನ್ನು ಭಾಗವತ ಪರಿಚಯ ಮಾಡಿಸ್ತದೆ. ಆ ಥರದ ಕ್ಯಾರೆಕ್ಟರ್ ಅವಳದು. ಅವಳಿಗೆ ಅದೇ ಕಸಬು. ಅದಕ್ಕೆ ಅವಳು ಅಂತಿದ್ಲಂತೆ, ಏನು ಮಾಂಸದ ಬೆಟ್ಟ ಇದ್ದಂಗಿದ್ದಾನೆ ಈ ಕಂಸ. ಎಷ್ಟು ಅಲಂಕಾರ ಮಾಡಿದ್ರು, ಅದು ಕೆಲವರಿಗೆ ಎಷ್ಟು ಮಾಡಿದ್ರು ಸರಿ. ಈಗೇನೋ ಪ್ಲಾಸ್ಟಿಕ್ ಸರ್ಜರಿ ಬಂದಿದ್ದಾವೆ, ಸರಿ, ಬೇರೆ ಬೇರೆ ದೇಶಕ್ಕೆ ಹೋಗಿ ಮಾಡಿಸ್ಕೊಂಡು ಬರ್ತಾರೆ, ಮುಖಕ್ಕೆ, ಕೈಗೆ, ಕಾಲಿಗೆ, ಕಣ್ಣಿಗೆ. ಎಷ್ಟು ಮಾಡಿದ್ರು ಅದು ಅಷ್ಟೇ ಇರ್ತಾವೆ ಕೆಲವು. ಅವು ಏನು ಮಾಡ್ಲಿಕ್ಕಾಗಲ್ಲ. ಅವು ಹೆಂಗೆ ಫೋಟೋ ತೆಗೀರಿ ನೀವು, ಕೊನೆಗಿನ್ನ AI ಯೂಸ್ ಮಾಡ್ಬೇಕಾಯ್ತು. ಕೊನೆಗೆ ಅದು ಬಂತಿಲ್ಲ. ಅವ ಹಾಗೇ ಇದ್ದ. ಇಷ್ಟು ದಿನ ನನ್ನ ಲೈಫ್ನೊಳಗೆ ಇಷ್ಟು ಅಲಂಕಾರ ಮಾಡಿದರೂ ಕಂಸ ಇದ್ದಂಗೆ ಇದ್ದಾನೆ. ಆದರೆ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೆ ಕೃಷ್ಣ. ಆದರೆ ನಿನಗಿವತ್ತು ಮಾಡಿದ್ದೆಲ್ಲ ಮನಃಪೂರ್ತಿಯಾಗಿ ಮಾಡಿದ್ದೇನೆ. ಅಷ್ಟು ಖುಷಿ ಆಗ್ತಾ ಇದೆ ಕೃಷ್ಣ ನಿಂಗೆ ಅಲಂಕಾರ ಮಾಡಿದ್ದಕ್ಕೆ. ಕೃಷ್ಣ ಅಂದ, ಈ ನಿಷ್ಕಲ್ಮಶ ಭಾವ ಇದು ನನಗೆ ಎಲ್ಲಿ ಸಿಗ್ತದೆ ಅಂತಾನೆ ಕೃಷ್ಣ. ಇದು ಎಲ್ಲಿ ಸಿಗ್ತದೆ? ಈ ವಿಶ್ವಾಸ, ಈ ಭಾವ,
ಈ ಪ್ರಜ್ಞೆ ಇದು ನನಗೆ ಸಾಕು. ನಿನಗೇನು ಬೇಕು ಅಂತ ಕೇಳಿಬಿಟ್ಟ ಕೃಷ್ಣ. ನಿನಗೇನು ಬೇಕು? ಯಾರೊಬ್ಬರೂ ನಾನು ವರೆಸ್ತಾ ಇಲ್ಲ ಕೃಷ್ಣ. ನನ್ನ ದೇಹ ಸೌಂದರ್ಯ ಸರಿ ಇಲ್ಲ, ವಕ್ರಡು ಅಂತ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ನೀನು ಮದುವೆ ಮಾಡಿಕೊಂಡ್ರೆ ನನಗೊಂದು ಬದುಕಾಗ್ತದೆ ಅಂದರೆ ಆಗಲಿ ನಂದು ಕೃಷ್ಣ, ಆಗಲಿ ಆಗಲಿ, ಮದುವೆ ತಾನೇ, ನಾವು ಮಾಡಿಕೊಡ್ತೀನಿ. ಬಲರಾಮ ಮತ್ತೆ ಭುಜ ಕೊಡೋದಂತೆ. ಹುಚ್ಚಿಗೆ ಚಿಳಿದಿದೇನೋ ಕೃಷ್ಣ, ನೀನೆಲ್ಲಿ ಅವಳೆಲ್ಲಿ, ನಾವು ಬಂದದ ಕೆಲಸಕ್ಕೆ ಏನು ಇಲ್ಲಿ ಮಥುರಾ ಪಟ್ಟಣಕ್ಕೆ ಹೋಗಿ ಮದುವೆ ಮಾಡ್ಕೋತಾನಂತೆ ಅಂತ ಬೈದ ಬಲರಾಮ. ಅದಕ್ಕೆ ಕೃಷ್ಣ, ಅವಳು ಏನಿದ್ದಾಳೆ ತೋರಿಸ್ತೇನೆ ನಿನಗೆ ಅಂತ ಅವಳ ಪಾದದ ಹೆಬ್ಬೆರಳಿನ ಮೇಲೆ ತನ್ನ ಪಾದದ ಹೆಬ್ಬೆರಳನ್ನು ಊರಿ ಅವಳ ಗದ್ದ ಅಂದರೆ ಈ ಭಾಗವನ್ನು ಕೈಯಿಂದ ನಡುವಿಗೆ ಕೈ ಹಾಕಿ ಎತ್ತಿದ್ರೆ ಸ್ಫುರದ್ರೂಪಿ ಆಗಿದ್ಲಂತ. ಯಾರೆಲ್ಲ ಅವಳು ಬೇಡ ಅಂತ ಮಥುರಾ ಪಟ್ಟಣದಲ್ಲಿ ರಿಜೆಕ್ಟ್ ಮಾಡಿದ್ರಲ್ಲ, ಅವಳ ಪ್ರೊಫೈಲ್ ಹೋದಾಗ ಅವರೆಲ್ಲ ಅಯ್ಯೋ ಹೀಗಿದ್ದಾಳ, ಮೊದಲೇ ಗೊತ್ತಿದ್ರೆ ನಾವೇ ಮದುವೆ ಮಾಡಿಕೊಡ್ತೀವಿ. ಟೂ ಲೇಟ್ ಅಂದ ಕೃಷ್ಣ, ಟೂ ಲೇಟ್ ಅಂತ. ಇವಳು ನನಗೇ ಸೇರಬೇಕಾದವಳು ಅಂತ ವಿವಾಹ ಮಾಡಿಕೊಂಡ. ಇಲ್ಲಿ ವಿವಾಹ ಮುಖ್ಯ ಅಲ್ಲ, ಅವಳ ದೇಹದಲ್ಲಿ ವಕ್ರತೆಯನ್ನು ದೂರ ಮಾಡಿದ್ದು ಮುಖ್ಯ ಅಲ್ಲ. ಶ್ರೀಕೃಷ್ಣನಂಥ ಪರದೇವ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತಳಾಗಿ ಅವಳ ಶುದ್ಧ ನಿಷ್ಕಲ್ಮಶ ಭಾವದಿಂದ ತನ್ನ ನಂಬಿಕೆಯಿಂದ ಅವನನ್ನು ಏನು ಸೇವಿಸ್ತಾಳಲ್ಲ ಅದು ಮುಖ್ಯ ಆಯಿತು. ಅವಳ ಅಧಿಕಾರದಲ್ಲಿ ಇಲ್ಲ, ಆರ್ಥಿಕವಾಗಿ ಸಬಲಳಲ್ಲ, ದೈಹಿಕವಾಗಿ ಸಬಲಳಲ್ಲ. ಸಮಾಜದಲ್ಲಿ ಬಹಳ ಗುಂಪುಗಾರಿಕೆ ಮಾಡ್ಕೊಂಡು ಬಂದು ಕೃಷ್ಣನನ್ನು ಗುಂಪುಗಾರಿಕೆಯಿಂದ ನಾನು ಬೇಕು ನೀನು ನನಗೆ ವಿವಾಹ ಮಾಡ್ಕೊ ಅಂತ ನಿಲ್ಲಿಲ್ಲ. ಮತ್ತು ಯಾವುದರಿಂದ ಕೃಷ್ಣನನ್ನು ಒಲಿಸಲಿಲ್ಲ ಅವಳು? ಹಾಗಾದರೆ ತನ್ನ ಕರ್ತವ್ಯ ಏನಿತ್ತೋ ಅದನ್ನು ನಿಭಾಯಿಸಿ ಅಲ್ಲಿ ನಿಷ್ಕಲ್ಮಶತೆಯನ್ನು ಪ್ರಾಮಾಣಿಕತೆಯನ್ನು ಮೆರೆದದ್ದಕ್ಕಲ್ವೇ ಕೃಷ್ಣ ಒಲದ ಅಂತ ಭಾಗವತ ಹೇಳ್ತದೆ. ಇದು ಕಂಸನ ಸೇವಕಿಯಾಗಿದ್ದ ತ್ರಿವಕ್ರೆ, ಇವರೊಬ್ಬರಲ್ಲಿರುವ ಅಂತರವನ್ನು ಭಾಗವತನ ಮುಂದಿಟ್ಟು ನೋಡಿ ಕೃಷ್ಣ ಒಲಿತಾನೆ, ತ್ರಿವಕ್ರೆಗೆ ಕಂಸನಿಗೆ ಅಲ್ಲ ಅಂತ ತೋರಿಸಿ ನಮಗೆ ಸ್ಪಷ್ಟಪಡಿಸ್ತದೆ. ಇದು ದೈವ ಮತ್ತು ಭಕ್ತ ಹೇಗಿದ್ದಾನೆ ಅನ್ನೋ ಅಂಶ ಸ್ಪಷ್ಟಪಡಿಸಿ ನೋಡ್ರಿ, ನೀವು ತ್ರಿವಕ್ರೆ ಆಗ್ತಿರೋ ಕಂಸ ಆಗ್ತಿರೋ ಅಂತ ನಮ್ಮನ್ನು ಎಚ್ಚರಿಸ್ತದೆ ಭಾಗವತ. ಇದು ಭಾಗವತ ಅಂತಂದ್ರೆ. ಹೀಗೆ ಭಾಗವತದೊಳಗೆ ಇನ್ನೊಬ್ಬ ಇದ್ದ ಅಕ್ರೂರ, ಕಂಸನ ಮಂತ್ರಿ. ಆತನಿಗೆ ಭಗವಂತನ ಮೇಲೆ ಬಹಳ ಭಕ್ತಿ. ಅವನೇ ಕೃಷ್ಣನನ್ನು ಮಥುರಾಪಟ್ಟಣ ಕರೆತಂದ ಅಂತ ಭಾಗವತ ಕಥೆ ಹೇಳ್ತದೆ. ರಥದಲ್ಲಿ ಕೂಡಿಸ್ಕೊಂಡು ಬಂದಿದ್ದಾನೆ ಮಥುರಾಪಟ್ಟಣಕ್ಕೆ. ಅವನಿಗೆ ಕೃಷ್ಣ ಒಲದ. ನಿನಗೇನು ಬೇಕು ಅಂತ ಕೇಳ್ತಾನೆ ಕೃಷ್ಣ. ಅಕ್ರೂರನ ಭಕ್ತಿ, ನಿನಗೇನು ಬೇಕು? ನನಗೇನು ಬೇಡ ಕೃಷ್ಣ, ಒಂದು ದೋಣಿ ಕೊಡು ಅಂತ ಕೇಳಿದ್ನಂತ. ಒಂದು ದೋಣಿ ಕೊಡು, ಬಹಳ ದೊಡ್ಡ ಸಮುದ್ರ ದಾಟಬೇಕಾಗಿದೆ ನಾನು, ನೀ ದೋಣಿ ಕೊಟ್ಟರೆ ನಾನು ಆ ಸಮುದ್ರ ದಾಟಿಬಿಟ್ಬಿಡ್ತೇನೆ ಅಂತ. ಕೃಷ್ಣ ಆ ಭಕ್ತನ ಜೊತೆಗೆ ಮಾತನಾಡಿದ್ದನ್ನು ವರ್ಣನೆ ಮಾಡ್ತಾರೆ ಜ್ಞಾನಿಗಳು. ಅವ್ರು ಕೃಷ್ಣ ಕೇಳಿದ್ದಂತ ಅಕ್ರೂರನಿಗೆ, ನೀನೇನು ಅಂಥ ಸಮುದ್ರ ದಾಟ್ಲಿಕ್ಕೆ ದೋಣಿ ಬೇಡ್ತಿದ್ದಿ, ಏನು ಆ ಸಮುದ್ರ ತಾನೇ ಈಜು ಹೊಡ್ಕೊಂಡು ಹೋಗ್ಬಿಟ್ರೆ ಆಯ್ತಪ್ಪ, ದೋಣಿನೇ ಇಟ್ಕೊಂಡು ಹೋಗ್ಬೇಕು ಅಂತ ಯಾಕಂತಿ? ಅದಕ್ಕೆ ಆತ ಅಂತಾನೆ, ಈಜು ಹೊಡೆಯೋಷ್ಟು ನಾನು ಬಗ್ಲಿಕ್ಕಾಗಲ್ಲ, ತಲೆ ಮೇಲೆ ಭಾರ ಹೊತ್ತಿದ್ದೀನಿ ಅಂತ ಅಂದಂತೆ. ಭಕ್ತ ತಲೆ ಮೇಲೆ ಭಾಳ ಭಾರ ಇದ್ದಾಗ ವ್ಯಕ್ತಿಗೆ ಬಗ್ಲಿಕ್ಕಾಗಲ್ಲ. ಹಾಗಾಗಿ ಆ ಭಾರನೂ ಎತ್ತುಕೊಂಡು ಹೋಗಬೇಕು ಅಂದರೆ ದೋಣಿನೇ ಬೇಕು ನನಗೆ. ಕೃಷ್ಣ ಅಂದ, ಭಾರ ಹೊತ್ತಿದೀಯಾ, ಹಾಗಾದರೆ ಬಗ್ಲಿಕ್ಕಾಗಲ್ಲ ಅಂತಿದೀಯಾ? ನೀನು ದಾಟಬೇಕು ಅಂತ ಹೊರಟಿರುವ ಆ ಸಮುದ್ರ ಆದರೂ ಯಾವುದು, ನನ್ನ ಹತ್ರ ಬೇಡ್ತಿರುವ ದೋಣಿ ಆದರೂ ಯಾವುದು ಅಂತ ಕೇಳಿದ್ದಂತೆ. ಅಕ್ರೂರ ಅಂತಾನೆ, ಸಂಸಾರ ಸಾರ ಸಿಂಧೋ ಜನಿಮರಣ ಜರಾದ್ಯೂರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿಭಾರಾಃ ಕಿಮಿಹ ಸುಖಕರಾಃ ಸ್ನೇಹಪಾಶೈರ್ನಿಬದ್ಧಾಃ ಕೃಷ್ಣತ್ವತ್ಪಾದಪೋತಂ ಪ್ರದಿಶ ತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿ ಗಮ್ಯಂ ಕಿಮಿಹ. ನೋಡ್ರಿ ಅವನು ಮಾತನಾಡೋದು, ರಮ್ಯಂ ಕರ್ಮಂದಿ ಗಮ್ಯಂ. ಆ ಸಮುದ್ರ ಯಾವುದು, ದೋಣಿ ಯಾವುದು ಅನ್ನೋ ವಿವರಣೆ ಕೊಡುವಾಗ ಅಂತಾನೆ, ನಾವೆಲ್ಲ ಹುಟ್ಟಿದ್ದು ಸಂಸಾರದಲ್ಲೇನೆ, ಇಲ್ಲಿ ಬಹಳ ಕ್ಲೇಶಗಳಿವೆ, ಹಾಗಾಗಿ ಇದು ಸಮುದ್ರ.
ಬಹಳ ಕ್ಲೇಶಗಳಿದ್ದರೆ ಅದನ್ನು ಸಮುದ್ರ ಅಂತ ಕರೀತಾರೆ. ದಾಟ್ಲಿಕ್ಕಾಗಲ್ಲ ಸುಲಭವಾಗಿ. ಜನನ, ಮರಣ, ಹಾಗೆ ಮುಪ್ಪು, ರೋಗ, ಇವೆಲ್ಲ ಇಲ್ಲಿ ಅಲೆಗಳಿದ್ದ ಹಾಗೆ. ಸಮುದ್ರದಲ್ಲಿ ಅಲೆಗಳು ಹೇಗೋ ಜನನ ಮರಣಾದಿ ಅಲೆಗಳು ಇಲ್ಲೂ ಇದ್ದಾವೆ. ಇನ್ನು ಇದನ್ನು ನಾವು ದಾಟಬೇಕು, ಸಂಸಾರ ಸಾಗರವನ್ನು. ಈ ದಾಟಬೇಕಾದ್ರೆ ತಲೆ ಮೇಲೆ ಭಾರ ಇದೆ, ದಾಟ್ಲಿಕ್ಕಾಗಲ್ಲ ಅಂತ. ಏನದು? ಜವಾಬ್ದಾರಿ. ಅವನದೇ ಆದ ಜವಾಬ್ದಾರಿ ಇದೆ. ಹೆಂಡತಿಗೆ ಗಂಡನ ಜವಾಬ್ದಾರಿ, ಗಂಡನಿಗೆ ಹೆಂಡತಿ ಜವಾಬ್ದಾರಿ, ಇವರಿಬ್ಬರಿಗೆ ಮಕ್ಕಳ ಜವಾಬ್ದಾರಿ. ಮಕ್ಕಳಿಗೆ ಜವಾಬ್ದಾರಿ ಇದೇನೋ ಅದು ಬೇರೆ ಮಾತು. ಮತ್ತೆ ಅವ್ರಿಗೆ ಮತ್ತೊಂದು ಜವಾಬ್ದಾರಿ, ಅಂತೂ ಇಂತೂ ಈ ಬಹಳ ದೊಡ್ಡ ಜವಾಬ್ದಾರಿ. ಇವೆಲ್ಲ ತಲೆ ಮೇಲೆ ಭಾರ. ಇದನ್ನು ಇಳಿಸ್ತೇನೆ, ಇಳಿಸ್ಲಿಕ್ಕಾಗಲ್ಲ. ಇದನ್ನು ಹಿಡ್ಕೊಂಡಿದ್ದೇನೆ, ಹಾಗಾಗಿ ಬಗ್ಲಿಕ್ಕಾಗಲ್ಲ. ಅಲೆಗಳ ರಭಸ ಬಹಳ ಇದೆ, ದೋಣಿ ಬೇಕು ನನಗೆ ಅಂತ. ಯಾವುದದು ದೋಣಿ ಅಂತ ಕೇಳಿದೆ ಕೃಷ್ಣ ಕೊನೆಗೆ. ಯಾವುದದು ದೋಣಿ? ಸರಿ, ಸಂಸಾರ ಸಾಗರ ಬಹಳ ದೊಡ್ಡದಿದೆ, ಅಲೆಗಳಿದ್ದಾವೆ, ಇಳಿಸ್ಲಿಕ್ಕೆ ಬೇರೆ ಆಗಲ್ಲ ಅಂತಿದ್ದಿ ಭಾರ ಹೊತ್ತಿದ್ದನ್ನು. ದೋಣಿ ಯಾವುದು ಅಂತ ಕೇಳ್ದ. ಕೃಷ್ಣ ತ್ವತ್ಪಾದ ಪೋತಂ. ಕೃಷ್ಣ, ನಿನ್ನ ಈ ಪಾದ ಇದೇ ನನಗೊಂದು ದೋಣಿ ಅಂತ ಅನ್ನತ್ತೆ. ಕೃಷ್ಣ, ನಿನ್ನ ಪಾದವೇ ಒಂದು ದೋಣಿ. ನಾನು ಇದನ್ನು ಆಶ್ರಯಿಸಬೇಕು, ನಾನು ಅದರೊಳಗೆ ಕೂಡಬೇಕು. ನಾನು ಆ ಕೂತು ಸಮುದ್ರದ ಅಲೆ ನನ್ನನ್ನು ಅಪ್ಪಳಿಸದಂತೆ, ನಾನು ಅದರೊಳಗೆ ಮುಳುಗದಂತೆ ನಾನು ಮೋಕ್ಷ ಅನ್ನೋ ದಡವನ್ನು ಸೇರಬೇಕು. ಅದಕ್ಕೆ ನನಗೆ ಈ ಪಾದ ಅನ್ನೋ ದೋಣಿ ಕೊಟ್ಬಿಡು ಅಂತ ಅಕ್ರೂರ ಕೇಳಿದ್ನಂತೆ. ಭಾಗವತ ಸಚ್ಚಾಸ್ತ್ರ ಹೇಳ್ತದೆ, ಕೃಷ್ಣನ ಪಾದವೇ ದೋಣಿ. ಆ ಪಾದದ ದೋಣಿಯನ್ನು ಯಾರೆಲ್ಲ ಆಶ್ರಯಿಸ್ತಾರೆ, ಸಂಸಾರದ ಸಾಗರದಲ್ಲಿ ಮುಳುಗದಂತೆ ಅವರು ತೇಲಿ ದಡ ಸೇರ್ತಾರೆ ಎನ್ನುವ ತತ್ವ ಭಾಗವತದಲ್ಲಿ ಬಂದಿದೆ. ಅಕ್ರೂರ ಭಕ್ತ ಪೂರ್ಣ ವಿಶ್ವಾಸ ಮಾಡಿದ್ದಾನೆ ಆ ಕೃಷ್ಣನ ಮೇಲೆ. ನೋಡಿದರೆ ಕಂಸನ ಮಂತ್ರಿ ಕಂಸನಿಗೆ, ಭಕ್ತ ಕೃಷ್ಣನಿಗೆ. ಭಾಗವತ ಹೇಳೋ ಈ ಕಥೆ ಅನಾಲಿಸಿಸ್ ಮಾಡ್ಬೋದಲ್ಲ. ಇವತ್ತು ನಮ್ಮ ಅಧಿಕಾರಿಗಳೆಲ್ಲ ಬಹಳ ಪ್ರಾಮಾಣಿಕರೇ ಬರಬೇಕು ಅಂತೇನಿಲ್ಲ. ನಮ್ಮ ಮೇಲೆ ಅಧಿಕಾರಿಗಳೆಲ್ಲ ಕಂಸನೂ ಇರ್ಬೋದು, ಧೃತರಾಷ್ಟ್ರನೂ ಇರ್ಬೋದು. ಆದರೆ ಶ್ರೀಕೃಷ್ಣ ಇವನು ಯಾರ ಸೇವಕ ಅಂತ ನೋಡಿ ಅವನಿಗೆ ತನ್ನ ಪಾದದ ದೋಣಿ ಕೊಡಲಿಲ್ಲ, ಯಾರಲ್ಲಿ ಭಕ್ತಿ ಮಾಡ್ತಿದ್ದಾನೆ ಅಂತ ನೋಡಿ ಪಾದದ ದೋಣಿ ಕೊಟ್ಟ ಅಂತ ಭಾಗವತ ಹೇಳ್ತದೆ. ಇದು ನಮಗೆ ಕೊಡುವ ಸಂದೇಶ. ನೀನು ಎಲ್ಲೇ ಕೆಲಸ ಮಾಡು, ಎಲ್ಲೇ ನಿನ್ನ ವೃತ್ತಿಯನ್ನು ಕಟ್ಕೋ, ಯಾರ ಕೈ ಕೆಳಗೆ ಇರು, ಯಾರ ಮಂತ್ರಿಯಾಗೇ ಇರು, ಯಾರ ಶಾಸಕನಾಗೇ ಇರು, ಆದರೆ ನೀನು ಯಾರ ಭಕ್ತನಾಗಿದ್ದೇನೆ ಅಂತನ್ನೋದು, ಯಾರನ್ನು ಶರಣು ಬಂದಿದ್ದೇನೆ, ಯಾರಿಗೆ ಪ್ರಪತ್ತಿ ಮಾಡ್ತಿದ್ದೇನೆ ಅನ್ನೋದನ್ನು ಮಾತ್ರ ಮರಿಬೇಡ. ಅದನ್ನು ನನ್ನಲ್ಲಿ ಮಾಡಿದರೆ ಸಾಕು, ನಾನು ಅನುಗ್ರಹ ಮಾಡ್ತೀನಿ. ಇದು ಭಾಗವತದಲ್ಲಿ ಕೊಡೋ ಅಕ್ರೂರನ ಕಥೆಯ ಸಂದೇಶ. ಹೀಗೆ ಒಂದೊಂದು ವಿಮರ್ಶೆ ಮಾಡ್ತಾ ಬಂದರೆ, ಇನ್ನು ಕಾಳಿಂಗ ಅಂತ ಒಂದು ಸರ್ಪ, ಅದು ಕೃಷ್ಣನ ಭಕ್ತ. ಆದರೆ ಸರ್ಪ ಆಗಿ ಕೃಷ್ಣನ ಭಕ್ತ ಆಯ್ತಂತೆ. ಕೃಷ್ಣ ತುಳಿದ, ಆದರೆ ಅದಕ್ಕೆ ಮಾತ್ರ ವರವಾಯ್ತಂತೆ. ದೇವರು ತುಳಿದ್ರೂ ವರವಾಯಿತು ಅಂತ ಭಾಗವತ ಹೇಳ್ತದೆ. ಕಾಳಿಂಗ ಸರ್ಪದ ಕಥೆ, ಗೋವರ್ಧನವನ್ನು ಉದ್ಧರಿಸಿದ ಕಥೆ, ಗೋಪಿಕಾಸ್ತ್ರೀಯರೊಟ್ಟಿಗೆ ರಾಸಕ್ರೀಡೆ ನಡೆಸಿದ ಚರಿತ್ರೆ, ಮಹಾಭಾರತದ ಯುದ್ಧ ನಡೆಸಿದ ಕಥೆ, ಒಂದೊಂದು ಘಟನೆಗಳು ನಮಗೋಸ್ಕರನೇ ನೀನು ಯಾರು ಅಂತ ಪರಿಚಯಿಸಲಿಕ್ಕೆ ಇವರನ್ನೆಲ್ಲ ಭಾಗವತ ನಮ್ಗೆ ಮೆನ್ಷನ್ ಮಾಡ್ತದೆ ಅಷ್ಟೆ. ನೀನು ಧ್ರುವನಂತೆ ಅಥವಾ ನೀನು ಪ್ರಹ್ಲಾದನಂತೆಯ? ಇಲ್ಲ, ನೀನು ಧ್ರುವನೂ ಅಲ್ಲ, ಪ್ರಹ್ಲಾದಲ್ಲ, ಉದ್ಧವ ಅಲ್ಲ, ಅಕ್ರೂರನ ಅಥವಾ ತ್ರಿವಕ್ರೇನ ಅಥವಾ ಗೋಪಿಕಾಸ್ತ್ರೀಯ ನೀನು ಅಲ್ಲ, ಯಶೋಧೆನ, ನಂದಗೋಪನ, ಯಾರೋ ಒಬ್ಬ ಆಗಿರಬೇಕಲ್ಲ. ಇಷ್ಟು ಕ್ಯಾರೆಕ್ಟರನ್ನ ನೀನು ಪರಿಚಯಿಸಿದ್ದೀನಿ. ಇವರಲ್ಲೆಲ್ಲ ಮಧ್ಯದಲ್ಲಿ ಯಾರೋ ಒಬ್ಬ ನೀನು ಕೂಡ. ಆದರೆ ಆ ಪ್ರಾಮಾಣಿಕ ಭಕ್ತಿ ಅವರು ಮೆರೆದಂತೆ ಮೆರೆದರೆ, ಅಥವಾ ನೀನು ದ್ರೌಪದಿನ ಅಂತ ಕೇಳ್ತಾನೆ ಕೃಷ್ಣ. ನೀನು ದ್ರೌಪದಿನ? ಗಜೇಂದ್ರ ಮೊಸಳೆ ಗಟ್ಟಿಯ ಕಾಲು ಹಿಡ್ದಿತ್ತಲ್ಲ, ಆ ಮೊಸಳೆ ಗಟ್ಟಿ ಕಾಲು ಹಿಡ್ದಾಗಲೂ ನನ್ನನ್ನು ಕೂಗಿ ಕರೀತಲ್ಲ, ಆ ಗಜೇಂದ್ರನ ನೀನು? ಜೀವನದಲ್ಲಿ ನಿನ್ನ ಕಾಲು ಗಟ್ಟಿ ಹಿಡಿದು ಎಳೆಯೋರು ತುಂಬ ಇದ್ದಾರೆ, ಮೊಸಳೆ ಹಾಗೆ ಆಗಲೂ ನನ್ನನ್ನು ನೆನಪಿಸ್ಕೊಳ್ಳುವ ಗಜೇಂದ್ರನ ನೀನು? ಸರಿ, ನೀನು ಗಜೇಂದ್ರನಾದರೂ ನಾನು ಬರ್ತೀನಿ. ಅಥವಾ ಭರತನ,
14 ವರ್ಷ ವನವಾಸಕ್ಕೆ ಹೋದರೂ ಉಪವಾಸದ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡಿದ ಭರತನ ನೀನು, ಅಥವಾ ನನ್ನೇ ಹಿಂಬಾಲಿಸ್ಕೊಂಡು ಬರುವ ಲಕ್ಷ್ಮಣನ? ಯಾರೋ ಒಬ್ಬನ ಆಗಲ್ಲ. ಕಾಳಿಂದಿನ, ಮಿತ್ರವಿಂದನ, ಲಕ್ಷಣನ, ಜಾಂಬವತಿನ, ನೀನು ಯಾರು ಅಂತ ಕೇಳ್ತದೆ ಭಾಗವತ. ಇಷ್ಟು ಜನರೊಳಗೆ ನೀನು ಯಾರಾದರೂ ಒಬ್ಬನಾಗಿದ್ದೀ ಅಂತಾದರೆ ನಾನಿನ್ನು ಹಿಂದೆ ಇರ್ತೇನೆ. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನೋ, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಎಂಥ ಅದ್ಭುತವಾದ ಮಾತು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ. ಮಲಗಿ ಪರಮಾದರದಿ ಪಾಡಲು, ಆ ಮಲಗಿಬಿಟ್ಟಿದ್ದಾನೆ, ಶರಶಯ್ಯೆಯಲ್ಲಿ ಮಲಗಿದ್ದಾನೆ. ಆ ರಕ್ತಗಂಬಳಿ ಹಾಸಿ ಮಲಗಿದ್ದಲ್ಲ, ಶರಶಯ್ಯೆಯಲ್ಲಿ ಮಲಗಿದ್ದಾನೆ. ಬಾಣಗಳು ಚುಚ್ಚುತ್ತಿದೆ, ರಕ್ತ ಎಲ್ಲ ಕೆಳಗಿಳಿದು ಹೋಗಿದೆ, ಮಾಂಸ ಬಿದ್ದೋಗಿದೆ, ಖಂಡಗಳು, ಕುತ್ತಿಗೆ ನಡುಗ್ತಾ ಇದೆ, ಗಂಟ್ಲ ಆರ್ತಾ ಇದೆ. ಆದರೆ ವಿಶ್ವಂ ವಿಷ್ಣುರು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಶುರು ಮಾಡಿದ. ಮಲಗಿ ಪರಮಾದರದಿ ಪಾಡಲು, ಮಲಗಿ ವಿಷ್ಣು ಸಹಸ್ರನಾಮ ಹೇಳಿದರೆ ಕೃಷ್ಣ ಆ ಭೀಷ್ಮಾಚಾರ್ಯನ ಮುಂದೆ ಹೋಗಿ ಕುಳಿತುಕೊಂಡು ಕೇಳಿದ್ದಂತ. ಮಲಗಿ ಹಾಡಿದವನು ಭಕ್ತ, ಕುಳಿತು ಕೇಳಿದ ಕೃಷ್ಣ ಭಗವಂತ ಅಂತದೆ ಭಾಗವತ. ಅವನು ಮಲಗಿದಾನೆ, ನಾನು ಕೂತು ಕೇಳೋದೆ, ನಾನು ಮಲಗಿ ಕೇಳ್ತೀನಿ ಅಂತ ಹೇಳಲಿಲ್ಲ. ಅಲ್ಲೇನು ಬಿಗುಮಾನ, ಅಲ್ಲೇನು ಬಿಗುಮಾನ? ಅವ ನನ್ನ ಭಕ್ತ ಅಂದ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ ಅಂತಂತಾರೆ. ಕುಳಿತುಕೊಂಡು ತಪಸ್ಸು ಮಾಡ್ತಾನಂತೆ ಧ್ರುವ ಕುಮಾರ. ಸರಿ, ನೀನು ಕುಳಿತುಕೊಂಡು ತಪಸ್ಸು ಮಾಡ್ತೀಯ, ನಾನು ನಿಂತು ನಿನಗೆ ವರ ಕೊಡ್ತೇನೆ ಅಂತಂತ ವಾಸುದೇವನಾಗಿ ನಿಂತು ಧ್ರುವನಿಗೆ ವರ ಕೊಡ್ಲಿಕ್ಕೆ ಬಂದಂತೆ. ನೋಡಿ, ಕುಳಿತು ಹಾಡಿದ್ರು ಸರಿ, ನಿಂತು ಹಾಡಿದ್ರು ಸರಿ. ಅರೆ, ನಿಂತು ಕರೆದಂತೆ ಪ್ರಹ್ಲಾದ. ಹಿರಣ್ಯಕಶಿಪು ಭಾರಿ ಆಟ ಟೋಪ ತೋರಿಸ್ತಾ ಇದ್ದ. ಎಲ್ಲೋ ನಿನ್ನ ರಕ್ಷಣೆ ಮಾಡುವ ಶ್ರೀಹರಿ ನೋಡೇ ಬಿಡ್ತೇನೆ ಅಂತ ಹೇಳಿ ಪ್ರಹ್ಲಾದನ ತಲೆಗೂದಲು ಹಿಡಿದು ಎಳೆದಾಡ್ತಿದ್ದಂತೆ ಪಾಪ. ಅದಕ್ಕೆ ಪ್ರಹ್ಲಾದ ನಿಂತೇ ಕರೆದ. ಅರೆ, ನನ್ನ ರಕ್ಷಣೆ ಮಾಡೋನು ಎಲ್ಲೋ ಅಂತ ಕೇಳ್ತೀಯಲ್ಲೋ, ನಿನ್ನೊಳಗೂ ಇದ್ದಾನೆ ನನ್ನೊಳಗೂ ಇದ್ದಾನೆ. ಹಿರಣ್ಯಕಶಿಪಿಗೆ ಸಮಾಧಾನ, ನನ್ನೊಳಗಿಲ್ಲ ಅವ ಅನ್ನಂತೆ. ನನ್ನೊಳಗಿಲ್ಲ ಅವ, ಅವನು ಇಲ್ಲದ ಜಾಗವೇ ಇಲ್ಲ ಅಂತ ಪ್ರಹ್ಲಾದ ಅಂದ. ಇಲ್ಲಿದ್ದಾನ, ಅಲ್ಲಿದ್ದಾನ, ಅಲ್ಲಿದ್ದಾನ. ಅರೆ, ಅವನು ಎಲ್ಲೆಡೆ ಇದ್ದಾನೆ ಅಂತ ಪ್ರಹ್ಲಾದ. ಕಂಬದಲ್ಲಿಯೂ ಇದ್ದಾನೆ. ನಿಂತರೆ ನಲಿವಾ, ಕುಣಿತಾ ಕುಣಿತಾ ಬಂದಂತೆ. ಕಂಬ ಒಡಿತು, ಬ್ರಹ್ಮಾಂಡ ಕಟಾಹ ಸ್ಫೋಟ ಆಯಿತು. ಕಾಲ್ಗೆಜ್ಜೆ ಕಟ್ಟಿದ್ದ. ಝಂ 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 ಝಕಾರಂ ಝಷಿ ಝಷಿ ರುಚಿತಂ ಜಾನು ದೇಶಂ ಝಕಾರಂ ಹುಂ 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 ಹುಕಾರಂ. ಹುಂಕಾರ ಮಾಡ್ತಾ, ಝೇಂಕಾರ ಮಾಡ್ತಾ, ಕಾಲ್ಗೆಜ್ಜೆ ಕಟ್ಟಿದ ಶಬ್ದ ಮಾಡ್ತಾ, ಭೂಮಿಯನ್ನು ಪದೇ 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 ಹೆಜ್ಜೆ ಹಾಕ್ತಾ, ನೀನ್ಯಾವ ಸೀಮೆನ ಹಿರಣ್ಯಕಶಿಪು ಅಂತೆ. ಹಿರಣ್ಯಕಶಿಪಿಗೆ ನೃಸಿಂಹನಾಗಿ ಬಂದ್ಬಿಟ್ಟ. ಯಾಕೆ? ನಿಂತರೆ ನಲಿವಾ ಅಂತ ತೋರಿಸಿದ್ದಂತೆ. ನಲಿದರೆ ಒಲಿವಾ. ಅದೇ ನಲಿದ್ರಂತೆ ಗೋಪಿಕಾಸ್ತ್ರೀಯರೆಲ್ಲ. ಏನು ನಲಿತಾರೆ, 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 ಕುಣಿತಾರೆ, ಕುಣಿತಾರೆ. ಕೃಷ್ಣ ಕರೆದಾಗೆಲ್ಲ ಬಂದು ಕುಣಿದ್ರಂತೆ. ಶರದ್ ಋತುವಿನಲ್ಲಿ ಲತಾ ಮಂಟಪಗಳಲ್ಲಿ ವೇಣುನಾದಕ್ಕೆ ಮೈಮರೆತು ಕುಣಿದ್ರಂತೆ. ಹಾಗಾಗಿ ಕೃಷ್ಣ ಅವರಿಗೋಸ್ಕರ ಅಂತ ತಾಸಾಮಾವಿರಭೂಚೌರಿಹಿ ಸ್ವಯಮಾನ ಮುಖಾಂಬುಜ. ಒಲಿಲಿಲ್ವೇ? ನಲದ ಗೋಪಿಕರಿಗೆ ಒಲಿದಿದ್ದಾನೆ. ನಿಂತು ಕರೆದ ಪ್ರಹ್ಲಾದನಿಗೆ ನಲದಿದ್ದಾನೆ. ಕುಳಿತು ಕರೆದ ಧ್ರುವರಾಜನಿಗೆ ನಿಂತು ವರ ಕೊಟ್ಟಿದ್ದಾನೆ. ಮಲಗಿ ಪಾಡಿದ ಭೀಷ್ಮನಿಗೆ ಭಗವಂತ ಕುಳಿತು ಕೇಳಿದ್ದಾನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ. ಹೀಗೆ ಭಗವಂತ ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು. ತಾನು ತನ್ನ ಭಕ್ತ ಅಂತಿ ಯಾರನ್ನ ಸ್ವೀಕಾರ ಮಾಡ್ತಾನೆ, ಎಂದೂ ಅರ್ಧಕ್ಷಣ ಅವರನ್ನು ಬಿಟ್ಟಿರಲ್ಲಪ್ಪ. ನೀನು ಮಾಡೋದರಲ್ಲಿ ತಡ ಮಾಡ್ಬೋದು, ಅವ ಎಂದು ತಡ ಮಾಡಲ್ಲ. ಈ ಭಕ್ತ
ಭಕುತ ಭಗವಂತ ವಾತ್ಸಲ್ಯ ಭಕ್ತಿಯನ್ನು ನಿರೂಪಿಸಿದ್ದೆ ಶ್ರೀಮದ್ ಭಾಗವತ. ಭಾಗವತ ಅಂದ್ರೇನು? ಭಕ್ತನಿಗೂ ಭಗವಂತನಿಗೂ ಇರುವ ಸಂಬಂಧ ಎಂಥದ್ದು, ಎಷ್ಟು ಅದ್ಭುತವಾದದ್ದು, ಅದಕ್ಕೆ ಉದಾಹರಣೆಗಳು ಯಾರ್ಯಾರು ಅಂತ ತೋರಿಸಿದೆ. ಇದನ್ನು ಅರ್ಥೈಸ್ಕೊಂಡು ಭಾಗವತವನ್ನು ಶ್ರವಣ ಮಾಡಬೇಕು. ಸಂಕ್ಷಿಪ್ತವಾಗಿ ಹರಿಕಥಾ ಶ್ರವಣ ಆಗಲಿ ಅನ್ನೋ ಕಾರಣಕ್ಕೆ ತಮ್ಮ ಮುಂದೆ 4 ಮಾತನ್ನು ಹಂಚಿಕೊಂಡಿದ್ದೇನೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಬಹಳ ಅವಸರದಲ್ಲೇ ಸಿದ್ಧಪಡಿಸಿದ ಭಗವಂತ ಪ್ರವಚನವನ್ನು ಬಹಳ ನಿಗದಿತವಾಗಿ ಇಷ್ಟು ಸಮಯ ಕಳೆದು ಅವತ್ತು ಬರ್ತೇನೆ ಇವತ್ತು ಬರ್ತೇನೆ ಅಂತ ಹೇಳೋದಿರ್ತದಲ್ಲ, ಅದೆಲ್ಲ ಇಲ್ಲಿ ಮಾಡಿಸ್ಲೇ ಇಲ್ಲ. ಅದು ಭಗವಂತ ನಿದ್ದೆ ಫೋನ್ ಮಾಡಿದ್ರು ಆಯ್ತು ನಾಳೆ ಅಂತ ಅನ್ನೋ ಹಾಗೆ ಅಷ್ಟು ವೇಗವಾಗಿ ಅದು ನಮಗೆ ಇದು ಬೇಕಾಗಿರ್ತದೋ ಇಲ್ಲೋ ಅವನಿಗಿದು ಬೇಕಾಗಿರ್ತದೆ ಅಂದಾಗ ಇಂಥ ಕಾರ್ಯಕ್ರಮಗಳು ಅಷ್ಟು ತರಾತುರಿಯಲ್ಲಿ ನಡೀತದೆ ಅಂತ ನನಗೆ ಅನಿಸ್ತಿರ್ತದೆ. ಹಾಗಾಗಿ ಭಗವಂತನೇ ನಿಮ್ಮೆಲ್ಲರನ್ನ ಅನುಗ್ರಹ ಮಾಡಲಿ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಕೇಳಿಕೊಂಡು, ಬಹಳ ಭಕ್ತಿಯಿಂದ ನಮ್ಮ ದಂಪತಿಗಳಿಬ್ಬರು ಬೇರೆ ದೇಶದಲ್ಲಿದ್ದರೂ ಈ ದೇಶಕ್ಕೆ ಬಂದಾಗ ಭಗವಂತನ ಕಥೆಗಳು ನಡಿಬೇಕು, ಕೇಳಬೇಕು, ಕ್ಷೇತ್ರಗಳಿಗೆ ಹೋಗಬೇಕು ಅನ್ನೋ ಬಹಳ ಶ್ರದ್ಧೆ. ಆ ಶ್ರದ್ಧೆಗೆ ಅನುಗುಣವಾಗಿ ಈ ಸಂದರ್ಭ ನಾನೇನೋ ಒಂದಿಷ್ಟು ಪ್ರವಚನ ಪಾಠ ಮಾಡ್ಕೊಂಡಿರ್ತೇನೆ. ಆ ಯೂಟ್ಯೂಬು ಅವುಗಳಲ್ಲಿ ಕೇಳಿದ್ರಿಂದಲೇ ದೇವರೊಂದು ಅಭಿಮಾನ ಮೂಡಿಸಿದ್ದಾನೆ. ಇದೇನಂದರೆ ರಕ್ತ ಸಂಬಂಧಗಳಿರಲ್ಲ, ಅದಕ್ಕಿಂತ ಮಿಗಿಲಾದ ಸಂಬಂಧಗಳು ಅಂದರೆ ಭಗವದ್ಭಕ್ತಿಯ ಸಂಬಂಧ. ಆ ಭಕ್ತಿ ಸಂಬಂಧಕ್ಕೆ ಯಾರೂ ಕೂಡ ಬೇರೆಯವರು ಕಾರಣರಲ್ಲ, ಭಗವಂತನೇ ಕಾರಣ. ಹಾಗಾಗಿ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಅಭಿವೃದ್ಧಿ ಮಾಡಲಿ, ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ, ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ದೇವರು ಅನುಗ್ರಹಿಸಲಿ. ಶ್ರೋತೃಗಳಾಗಿ ಬಂದ ತಾವೆಲ್ಲ ಭಕ್ತರು, ಹೇಳುವ ಕಾರ್ಯ ಮಾಡಿದ ನಾನು, ನಮ್ಮೊಳಗೆಲ್ಲ ನಿಂತು ಪ್ರೇರಣೆ ಮಾಡಿದ ಆ ಶ್ರೀಹರಿ ಶ್ರೀಕೃಷ್ಣ ನಮ್ಮನ್ನು ಮತ್ತೆ ಸನ್ಮಾರ್ಗದಲ್ಲಿ ಸಾಗುವ ಹಾಗೆ ಅನುಗ್ರಹಿಸಲಿ ಅಂತ ಕೇಳ್ತಾ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ. ಮಾಡ್ತೇನೆ.